ಅಪ್ಪ ಸಾಯಲಿಲ್ಲ, ಅಮ್ಮ ಸಿಗಲಿಲ್ಲ. ಭಾವನೆ ಅಧಿಕವಾದಾಗ ಶಬ್ದಗಳು ಕಡಿಮೆ ಆಗ್ತದೆ. ಅಪ್ಪ ಭೂಲೋಕದಲ್ಲಿ ಯಾರೂ ಸಾಯಲಿಲ್ಲ, ಅದನ್ನು ಸೂಕ್ಷ್ಮವಾಗಿ ಅಪ್ಪ ಸಾಯಲಿಲ್ಲ, ಆದ ಕಾರಣ ಅಮ್ಮ ಭಸ್ಮ ಸಿಗಲಿಲ್ಲ. ನೀನು ಕಡಿಮೆ ಆಗಬೇಕು ಅಂತ ಹೇಳಿ ಅರ್ಥವನ್ನು ಅಪಾರ್ಥ ಮಾಡ್ತೀಯ. ಅಮ್ಮ ಸಿಗಲಿಲ್ಲ. ಭಸ್ಮ ತರುವುದಕ್ಕೆ ಹೋದವ ಬರಿದಾದಂತಹ ಪಾತ್ರವನ್ನು ಹಿಡಿದುಕೊಂಡು ಬಂದಿದ್ದಾನೆ. ಅಪ್ಪ ಅಪ್ಪ ಸಾಯದಿದ್ರೆ ಅಮ್ಮ ಸಿಗ್ತದ? ಅಪ್ಪ ಸಾಯದಿದ್ರೆ ಅಮ್ಮ ಸಿಗ್ತದ? ಈಗ ನೀನು ಯಾರ ಅಪ್ಪರನ್ನು ಸಾಯಿಸಲಿಕ್ಕೆ ಹೊರಟದ್ದು? ಅಪ್ಪ ಭೂಲೋಕದಲ್ಲಿ ಯಾರು ಸಾಯದಿದ್ರೆ ಅಮ್ಮ. ಅದನ್ನು ಹಾಗೆ ಹೇಳು, ವಾಕ್ಯವನ್ನು ನೀನು ತಿರುಚಿ ಹೇಳಿದ್ರೆ ಅಪ್ಪ ಸಾಯಲಿಲ್ಲ ಅಮ್ಮ ಸಿಗಲಿಲ್ಲ ಅಂತ ಹೇಳಿದ್ರೆ ಎಂತದ್ದು ಅರ್ಥ? ನೀವು ಅರ್ಥ ಮಾಡಿಕೊಂಡ್ರೆ ಆಯ್ತು. ಅದೇ ಅರ್ಥ ಮಾಡುದು. ಅಪ್ಪ ನೀನು ತಪ್ಪು ಹೇಳುದಕ್ಕೆ ನಾನು ಸರಿ ಮಾಡ್ಲಿಕ್ಕ? ಭೂಲೋಕದಲ್ಲಿ ಯಾರು ಸಾಯಲಿಲ್ಲ, ಭಸ್ಮ ತರುವುದಕ್ಕಾಗಲಿಲ್ಲ, ನಿನ್ನ ಸೇವೆಯಿಂದ ನಾನು ವಂಚಿತನಾದೆನಲ್ಲ ಎನ್ನುವ ಬೇಸರ ನನಗೆ. ತನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಆಗದೇ ಇದ್ದಾಗ ನೀನು ದುಃಖದಲ್ಲಿ ಗದ್ಗತಿಯನ್ನಾಗಿ ಹೇಳುವುದು. ಯಾರು ಸಾಯಲಿಲ್ವಾ? ಶುದ್ಧವಾದ ಭಸ್ಮ ಸಿಗಲಿಲ್ವೋ? ಹಾಗೆ ಭಸ್ಮವನ್ನು ತರುವುದಕ್ಕೆ ನನಗೆ ಆಗ್ಲಿಲ್ಲ. ಸರಿ, ಅದಕ್ಕೀಗ ಏನು ಮಾಡುವುದಪ್ಪ? ಏನಾದ್ರೂ ಪರಿಹಾರ ಉಂಟಾ? ಅಪ್ಪ ಭೂಲೋಕದಿಂದ ಇಲ್ಲಿಗೆ ಬರುವಲ್ಲಿಯವರೆಗೆ ನಾನು ಯೋಚಿಸುತ್ತಾ ಬಂದದ್ದು ಒಂದನ್ನೇ. ಏನು? ಅಪ್ಪನಿಗೊಂದು ವ್ಯವಸ್ಥೆ ಹೇಗೆ ಮಾಡಿ ಬಿಡುದು. ಅಪ್ಪನಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ನೀನ ಮಗ, ಅಮ್ಮನಿಗೊಂದು ಸಂತೋಷ ಹೇಗೆ ಮಾಡುದು ಅಂತ ಯೋಚಿಸ್ತಾ ಬಂದದ್ದು. ಏನು ಯೋಚನೆ ಮಾಡಿದೆ ನೀನು? ಅದನ್ನು ಹೇಳ ನೋಡಿ. ಒಂದು ಹಾದಿ ಇದೆ. ಇದ್ದೆಯಾದರೆ ನಿನ್ನ ನಿತ್ಯ ಸೇವೆಯ ಕೈದು, ಇದ್ದೆಯಾದರೆ ನಿನ್ನ ನಿತ್ಯ ಸೇವೆಯ ಕೈದು, ಮತ್ತೆ ಮನದ ಭೀಷ್ಟವ ಸಲಿಸಿಕೊಂಡೆನ, ಮನದ ಭೀಷ್ಟವ ಸಲಿಸಿಕೊಂಡೆನ, ಪಾಲಿಸೈ ಇಷ್ಟಾರ್ಥವ ಭೂಲೋಕದಿಂದ ಇಲ್ಲಿಗೆ ಬರುವಲ್ಲಿಯವರೆಗೆ ಯೋಚನೆ ಒಂದೇ. ಅಪ್ಪನಿಗೆ ಭಸ್ಮದ ವ್ಯವಸ್ಥೆಯನ್ನು ಹೇಗೆ ಮಾಡೋಣ ಎನ್ನುವ ಹಾಗೆ ಒಂದು ಹಾದಿಯನ್ನು ನಾನು ಕಂಡುಕೊಂಡಿದ್ದೇನೆ. ಯಾರೂ ಭೂಲೋಕದಲ್ಲಿ ಸಾಯಲಿಲ್ಲ, ನಾವು ಕೊಲ್ಲಬೇಕು. ಕೊಲ್ಲುವುದು ಅಂದ್ರೆ ಅದು ಅಪರಾಧ. ನಾವು ಕೊಲ್ಲುವುದಲ್ಲ, ನಾವು ಮೋಕ್ಷವನ್ನು ಕೊಡಬೇಕು. ಎಷ್ಟೋ ಮಂದಿ ಶಿವಭಕ್ತರಿದ್ದಾರೆ, ವಯೋವೃದ್ಧರು, ರಾತ್ರಿ ಹಗಲು ನಿನ್ನನ್ನೇ ಧ್ಯಾನಿಸುವವರು. ಯಾವ ದಿನ ದೇವರ ಪಾದಾರವಿಂದವನ್ನು ಸೇರಿಕೊಳ್ತೇವೆ ಎನ್ನುವ ಹಾಗೆ ಕಾತೊರೆಯುವ ಅಂಥವರನ್ನು ನಾವು ಕೊಂದೆವು ಎಂದಾದರೆ ಅದು ಕೊಂದ ಹಾಗೆ ಆಗುವುದಿಲ್ಲ. ಶಿವ ಪದವನ್ನು ಅನುಗ್ರಹಿಸಿದ ಹಾಗೆ ಅವರನ್ನು ಆ ರೀತಿ ಮಾಡಬೇಕು ಅಂತಾದ್ರೆ ನೀನು ವಿಶೇಷವಾದ ವರಪ್ರಸಾದವನ್ನು ಕೊಡಬೇಕು. ವರಪ್ರಸಾದ? ಹೌದು. ಅವರನ್ನು ಹಾಗೆ ಮಾಡುವುದಕ್ಕೂ ನಾನು ವರ ಕೊಡುವುದಕ್ಕೂ ಸಂಬಂಧ ಏನು? ಉರಿಹಸ್ತದ ವರ. ಉರಿಹಸ್ತ? ಯಾರ ಶಿರದ ಮೇಲೆ ನಾನು ಕೈ ಇಡುತ್ತೇನೆಯೋ ಅವರು ಆ ಕ್ಷಣದಲ್ಲಿಯೇ ಭಸ್ಮೀಭೂತರಾಗಬೇಕು ಎನ್ನುವಂತ ವರಪ್ರಸಾದ. ಇದರಿಂದ 3 ಲಾಭ ಉಂಟು. ನೀನು ಆಗ ಹೇಳಿದ್ಯಲ್ಲ, ಹಣೆಗೆ ನಾಮ ಹಾಕುವಾಗ ಈ ಪ್ರಪಂಚದಲ್ಲಿ ಎಲ್ಲವೂ 3ರಲ್ಲಿ ಅಡಕವಾಗಿದೆ ಅಂತ, ತ್ರಿಗುಣಾತ್ಮಕವಾದ. ನೀವು ಅಂತಹ ವರಪ್ರಸಾದ ಕೊಟ್ರೆ ಅದರಲ್ಲಿ 3 ಲಾಭ ಉಂಟು. ಒಂದನೆಯದಾಗಿ ಯಾರ ಶಿರದ ಮೇಲೆ ನಾನು ಕೈ ಇಡುತ್ತೇನೆಯೋ ಅವರು ಸಾಯುತ್ತಾರೆ, ಒಂದು ಕೆಲಸ ಆಯ್ತು. ಎರಡನೆಯದಾಗಿ ಉರುವಲಿನ ಅಗತ್ಯವೇ ಇಲ್ಲ, ಅದು ಲಾಭವೇ. ಅಲ್ಲಿಗೆ ಭಸ್ಮ ಆಗುತ್ತಾರೆ, 2 ಕೆಲಸ ಆಯ್ತು. ಮೂರನೆಯದಾಗಿ ಸ್ಮಶಾನ ಅಲೆದಾಡಿ ಭಸ್ಮವನ್ನು ಆಯ್ದುಕೊಳ್ಳಬೇಕಾದ ಅಗತ್ಯವೂ ಇಲ್ಲ. ಯಾರ ತಲೆಯ ಮೇಲೆ ನಾನು ಕೈ ಇಡುತ್ತೇನೆಯೋ ಸಾಯ್ತಾರೆ, ಭಸ್ಮ ಆಗ್ತಾರೆ. ಕೈಯನ್ನು ಹಾಗೆ ಕೆಳಗೆ ಕೊಂಡು ಹೋಗುವುದು, ಭಸ್ಮ ಹೆಕ್ಕುವುದು, ಹರಿವಾಣಕ್ಕೆ ಹಾಕುವುದು, ಇಲ್ಲಿಗೆ ಬರುವುದು, ನಿನ್ನ ಸೇವೆ ಮಾಡುವುದು. ಅಲ್ಲ, ಉರಿಹಸ್ತವನ್ನೇನೋ ಕೊಡಬಹುದು, ಹಾಗೆಂತ ನೀನು ಅದನ್ನು ಪಡೆದು ಭೂಲೋಕದಲ್ಲಿ ಇದ್ದವರದ್ದೆಲ್ಲ ತಲೆಗೆ ಕೈ ಹಾಕುತ್ತಾ ಹೋದ್ರೆ ಭೂಲೋಕದಲ್ಲಿ ಎಲ್ಲ ನಾಶ ಆಗುದಿಲ್ಲ. ನಿಮ್ಮ ಮಗಲ್ವ ನಾನು? ಹೌದು. ಜಗದ್ರಕ್ಷಕನಲ್ವೇ ನೀನು? ಹೌದು. ನಿನ್ನ ಮಗನಾದಂತಹ ನಾನು ಜಗತ್ತಿಗೆ ದೋಷವನ್ನು ಮಾಡಿಯಾನೆ. ಯಾರು ದಯಾಮರಣವನ್ನು ಬಯಸ್ತಾರೋ ಅಂತವರ ತಲೆಗೆ ನೀನು ಕೈ ಇಡಬೇಕು. ನೀನು ಹೇಳಿದ ಹಾಗೆ. ಹೌದಾ? ಕೊಡಬಹುದು. ವರ ಕೊಡಬೇಕು ಅಂತ ನಾನು ಹೇಳುವುದಲ್ವಾ? ಈಗ ಯಾವುದೇ ಒಂದು ವಿಶೇಷವಾದ ವರವನ್ನು ಮಂತ್ರವನ್ನು ನಾವು ಕೊಡಬೇಕು ಅಂತಾದ್ರು, ಉಪದೇಶ ಮಾಡಬೇಕು ಅಂತಾದ್ರು, ಅವ ದೇಹದಲ್ಲಿ ಶುಚಿಯಾಗಿರ್ಬೇಕು. ಸರಿ ಅಲ್ವಾ?
ಕಾಯ ಮನಸ್ಸು ಎಲ್ಲವೂ ಶುದ್ಧವಾಗಬೇಕು. ನೀನು ಈಗಾಗಲೇ ಭೂಲೋಕದಲ್ಲಿ ಸಂಚಾರ ಮಾಡಿಕೊಂಡು ಬಂದದ್ದು. ಉರಿಹಸ್ತವನ್ನು ಕೊಡುವ ಬಗ್ಗೆ ನಾನು ವ್ಯವಸ್ಥೆ ಮಾಡ್ತೇನೆ. ನೀನು ಮೊದಲು ಹೋಗಿ ಸ್ನಾನ ಮಾಡಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಆಯ್ತು, ಹೋಗಿ. ಯಾರು? ನೀವು ಸ್ನಾನ ಮಾಡಿ ಬನ್ನಿ. ನಾನು ಹೇಳಿದ್ದನ್ನು ನನಗೆ ತಿರುಗಿಸ್ತಾನೆ. ಉರಿಹಸ್ತ ಕೊಡ್ಬೇಕು ಅಂತಂದ್ರೆ ಸ್ನಾನ ಮಾಡ್ಬೇಕು ಅಂತ ಹೇಳಿದ್ದು, ನಾನು ಸ್ನಾನ ಮಾಡ್ಬೇಕು ಅಂತಲ್ಲ. ನನಗೆ ಸ್ನಾನದ ಬಗ್ಗೆ ಎಲ್ಲ ದೊಡ್ಡ ಆಸಕ್ತಿ ಇಲ್ಲ. ನನಗೀಗ ಒಂದೇ ಆಸಕ್ತಿ, ಅಪ್ಪನ ಸೇವೆ ಮಾಡುದು. ನಿನಗೆ ಆಸಕ್ತಿ ಇಲ್ಲ, ಆದ್ರೆ ಕೊಡುವ ನಾವು ಯೋಚನೆ ಮಾಡಬೇಡ. ದೇಹ ಶುದ್ಧ ಆಗಬೇಕು. ನಾನು ಯಾಕೆ ಸ್ನಾನ ಮಾಡುದು? ಭೂಲೋಕದಿಂದ ಬರುವಾಗ ಎಷ್ಟು ತೋಡು ದಾಟಿ ಬಂದಿದ್ದೇನೆ ಗೊತ್ತುಂಟು. ಹೌದಾ? ಎಲ್ಲ ಮುಳುಗಿಯೇ ಬಂದದ್ದು. ಅದು ನೀನು ನೀರನ್ನು ದಾಟಿದ್ದು ಇಲ್ಲಿ ಹೊರಬಡೆಯಬೇಕು ಅಂತಲ್ಲ. ಹೊರಬಡೆಯಬೇಕು ಅಂತಾದ್ರೆ ಅದು ಇಲ್ಲಿ ಯಾವ ಕಾಲಕ್ಕೂ ಸರಿಯಾಗುದಿಲ್ಲ. ಹೊರಬಡೆಯಬೇಕು ಅಂತಾದ್ರೆ ಅದಕ್ಕಾಗಿ ಹೋಗಿ ಸ್ನಾನ ಮಾಡಬೇಕು. ನಮ್ಮಲ್ಲಿ ವ್ಯವಸ್ಥೆ ಇರುವಾಗ ನಾವು ಯೋಚಿಸಬೇಕು. ನಾನು ಇಲ್ಲಿ ಕುಳಿತುಕೊಳ್ತೇನೆ, ನಿನ್ನ ತಲೆಯಲ್ಲಿದ್ದ ಸುಲಭದಲ್ಲಿ ಆಗುವುದಕ್ಕೆ ಆಲೋಚನೆ ಮಾಡು. ಅದೆಲ್ಲ ಆಗುದಿಲ್ಲ. ನೀನು ಅಲ್ಲಿಗೆ ಹೋಗ್ಬೇಕು, ಸ್ನಾನ ಮಾಡಿ ಬರಲೇ. ಹೌದು, ಬೇಗ ಬರ್ತೇನೆ. ಬೇಗ ಬಾ. ಸ್ನಾನ ಮಾಡಿ ಬರ್ತೇನೆ. ಹೌದು, ಮತ್ತೆ ಉರಿಹಸ್ತ ಕೊಡ್ತೇನೆ. ಆತನ ಮಾತನ್ನು ಸಮ್ಮತಿಸುತ್ತಾ ಇದ್ದೀರಿ ಸ್ವಾಮಿ. ಈಗ ನೀವು ಮುಂದುವರಿದು ನಿನ್ನ ಮುಖದಲ್ಲಿ ಏನು ದುಗುಡ ಕಾರಣ ಉಂಟು ಸ್ವಾಮಿ. ಸ್ವಾಮಿ, ನಿಮ್ಮ ಮಗ ಬೆಳೆಯುತ್ತಾ ಇದ್ದಂತೆ ಆತನ ಮುಂಚೆ ಇದ್ದಂತಹ ನಿಷ್ಠೆ ಆತನಲ್ಲಿ ನಾನು ಕಾಣುತ್ತಾ ಇಲ್ಲ ಸ್ವಾಮಿ. ಹೌದೇ? ಆತ ಸಂಧ್ಯಾಕಾಲದಲ್ಲಿ ಭಸ್ಮ ತರ್ತಾನಲ್ಲ, ತನ್ನ ಕರ್ತವ್ಯ ಮಾಡ್ತಾನಲ್ಲ. ಆದರೆ ಆತ ಕಾಮುಕತನದಿಂದ ವ್ಯವಹರಿಸುತ್ತಾ ಇದ್ದಾನೆ. ಕಾಮ ದೃಷ್ಟಿಯಿಂದ ನನ್ನನ್ನು ಕಾಣುತ್ತಾ ಇದ್ದಾನೆ. ನಿಮಗೆ ಭಸ್ಮವನ್ನು ಧರಿಸುವಂತಹ ಸಂದರ್ಭದಲ್ಲಿ ನನ್ನ ಮೈ ಮುಟ್ಟಿ ಆ ಮೂಲಕವಾಗಿ ಸುಖ ಕಂಡು ಬೇಡದ ಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ. ಸ್ವಾಮಿ, ನಿಮ್ಮ ಮಗ ಕಾಮುಕನಾಗಿದ್ದಾನೆ. ಈ ಕಾಲದಲ್ಲಿ ಆತನಿಗೆ ನೀವು ಉರಿಯ ಅಸ್ತ್ರವನ್ನು ನೀಡಿದಂತಾದರೆ ಸ್ವಾಮಿ, ಕೇಡು ನಮಗೆ ಮಾತ್ರವಲ್ಲ ಸುರ ನರ ಲೋಕಕ್ಕೂ ಆದೀತು. ನಿನ್ನ ಮಾತು ಕೇಳುವಾಗ ನನಗೆ ನಗು ಬರ್ತದೆ. ಯಾಕೋ? ಭಸ್ಮಾಸುರ ಕಾಮುಕನಾಗಿದ್ದಾನೆ, ಹೌದು, ನನ್ನ ಮೈ ಸ್ಪರ್ಶ ಮಾಡ್ತಾನೆ ಎಂಬ ಹಾಗೆ ನೀನು ಹೇಳುವುದು. ಹೌದು. ಯಾವ ಮಗನಾದ್ರೂ ತಾಯಿಯಲ್ಲಿ ಕಾಮುಕತನವನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯವೋ ಹೇಳುವುದು. ಇಷ್ಟರವರೆಗೆ ಮಕ್ಕಳು ಆ ರೀತಿಯನ್ನು ಕಂಡದ್ದಿಲ್ಲ. ನಿನ್ನ ಮೈ ಮುಟ್ಲಿಲ್ಲ ಅಂತ ನಾನು ಹೇಳುವುದಲ್ಲ. ಮಗನಾದವ ತಾಯಿಯ ಮೈಯನ್ನು ಮುಟ್ಟಿದ್ರೆ ಏನು ಅಪರಾಧ? ಏನೋ ತಾಯಿಯ ಮೈಯನ್ನು ಮುಟ್ಟಬೇಕು, ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅಂತ ಮಗನಾದ ಅವ ತಾಯಿಯ ಮೈಯನ್ನು ಮುಟ್ಟಿದ ಏನು ಅಪರಾಧ? ಆತನ ಮುಖದಲ್ಲಿ ಕಣ್ಣಿನಲ್ಲಿ ಬೇರೆ ಒಂದು ಸನ್ನೆ ಖಂಡಿತ ಏನೋ ಸಣ್ಣ ಮಕ್ಕಳಾಟಿಕೆಯ ಬುದ್ಧಿ. ಆದ್ದರಿಂದಲೇ ಬಾಲಿಶವಾದತನವನ್ನು ವ್ಯವಹಾರ ಮಾಡಿದ ಹೊರತು ಅವನಲ್ಲಿ ಯಾವ ಕೆಡುಕನ್ನು ನಾವು ಕಾಣುವುದಕ್ಕಿಲ್ಲ. ಅವನಾದ್ರೂ ಕೇಳಿದ್ದೇನು? ಭಸ್ಮ ತರುವುದಕ್ಕೆ ಬೇಕಾಗಿ ಉದ್ಯೋಗ ಮಾಡುವುದಕ್ಕೆ ಒಂದು ಉರಿಹಸ್ತವನ್ನು ಕೊಡಬೇಕು ಅಂತ ಅಷ್ಟೇ ತಾನೇ. ಅದರಿಂದ ಕೇಳು ಬಂದ್ರೆ ನಾನು ಆಲೋಚನೆ ಮಾಡ್ತೇನೆ. ನೀನು ಬೆದರಬೇಡ, ನೀನು ಸುಮ್ಮನೆ ಇರಬೇಕು. ಈಗ ತ್ರಿಕರಣ ಪೂರ್ವಕವಾಗಿ ನೀನು ನಿಷ್ಠೆಯಿಂದ ನಾನು ಕೊಡುವಂತ ಉರಿಹಸ್ತವನ್ನು ಸ್ವೀಕರಿಸಬೇಕು. ಭಸ್ಮವನ್ನು ತರುವುದಕ್ಕೆ ಬೇಕಾಗಿ ಈ ಕ್ಷಣ
ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಅದಕ್ಕೆ ಭೂಲೋಕಕ್ಕೆ ಹೋಗು, ಭಸ್ಮವನ್ನು ತಾ. ಅಷ್ಟು ವ್ಯವಧಾನ ನನಗಿಲ್ಲ. ಯಾಕೆ? ಇಲ್ಲಿಯೇ ಪರೀಕ್ಷೆ ಆಗಬೇಕು. ಇಲ್ಲಿ ಹೇಗದು? ನೀನು ಯಾರು? ನಿನ್ನಪ್ಪ ಅಲ್ಲ, ಇನ್ನು ಮುಂದೆ ನಾನು ನಿನ್ನ ಅಪ್ಪ. ಕೆಟ್ಟವನೇ, ಪಾಪಿ ನೀನು, ಸತ್ತು ಹೋಗಿದ್ದೆ ನೀನು. ಭೋಳಾ ಶಂಕರ, ನೀನು ಭೋಳಾ ಶಂಕರ. ಸ್ವಾಮಿ ನೋಡಿದ್ರೆ ಅವನು ನನಗೆ ವರಪ್ರಸಾದವನ್ನು ಕೊಟ್ಟು ನೀನು ಮರ್ಕಟನಾದೆ. ಎಲ್ಲ ನಿನ್ನ ಮಡದಿಯಾದಂತಹ ಪಾರ್ವತಿಯನ್ನು ನನಗೆ ಬಿಡು. ನೀನಿಲ್ಲಿಂದ ತಿರುಮಂತ್ರ ಎಂಬ ಹಾಗೆ ಅಪ್ಪನಿಗೆ ನೀನು ಅನ್ಯಾಯವನ್ನು ಮಾಡುವುದಕ್ಕೆ ಹೊರಟೆಯ? ಅಮ್ಮ ಅಮ್ಮ ಅಂತ ಹೇಳಿದೆಯೋ, ಅಂತಹ ತಾಯಿಯನ್ನು ಬಯಸುವಂತಹ ಕಾಮುಕ ಮಗನಾಗಿ ಹೋದೆಯೋ? ನಾನು ತ್ರಿನೇತ್ರಧಾರಿ ಇದ್ದೇನೆ. ನಿನಗೆ ಉರಿಯಸ್ತವನ್ನು ಕೊಟ್ಟ ಮಾತ್ರಕ್ಕೆ ನೀನು ಪರಮೇಶ್ವರನಾಗುವುದಕ್ಕೆ ಸಾಧ್ಯ ಇಲ್ಲ. ಮರ್ಯಾದೆಯಲ್ಲಿ ಹೇಳ್ತೇನೆ. ಎಷ್ಟು ತಿಂಗಳು ಹೊತ್ತಿದ್ದಾಳೆ, ಯಾವ ತಿಂಗಳಲ್ಲಿ ಹೆತ್ತಿದ್ದಾಳೆ, ನನ್ನನ್ನು ಪೋಷಿಸಿದ್ದಾಳೆ. ಅವಳು ನಿನ್ನ ಬಗ್ಗೆ ಹೇಳಿದ್ದಾಳೆ, ಉರಿಯಸ್ತವನ್ನು ಕೊಡಬೇಡಿ ಕೇಡಾಗುತ್ತದೆ ಅಂತ. ಅವಳ ಮಾತನ್ನು ತಿರಸ್ಕರಿಸಿ ನಿನಗೆ ವರವನ್ನು ಕೊಟ್ರೆ ನಮ್ಮ ಮೇಲೆ ಪ್ರಯೋಗ ಮಾಡುವುದಕ್ಕೆ ಬರ್ತೀಯಾ? ಹೇಳ್ತಾರೆ ನಿನ್ನವರಲ್ಲ, ಜಗದ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರರು. ಹೌದಾ? ಇನ್ನು ಮುಂದೆ ಹಾಗಲ್ಲ, ಬದಲಾವಣೆ. ಜಗದ ಪಿತರವು ಒಂದೇ, ಪಾರ್ವತಿ ಭಸ್ಮಾಸುರ. ನಾನು ಲಯಾಧಿಕಾರಿ, ಗೊತ್ತಾಯ್ತಲ್ಲ? ಲಯ ಮಾಡಿ ಇದ್ದಾನೆ ಎಂಬುವುದನ್ನು ಪ್ರಾಜ್ಞರು ಹಾಗೂ ಜ್ಞಾನಿಗಳು ಮಾತ್ರ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾದಂತಹ ವಿಚಾರ. ಆದಿಯಲ್ಲಿ ಆದಿಜನಾರ್ದನನಾದಂತಹ ನಾನು ನೆಲ, ಜಲ, ಅನಿಲ, ಅನಲ, ಆಕಾಶ ಎಂಬಂತಹ ಪಂಚಭೂತಗಳನ್ನೇ ಸೃಷ್ಟಿಸಿ ಆ ಮೂಲಕವಾಗಿ
ಪಂಚಭೂತಾತ್ಮಕವಾದಂತಹ ಜೀವ ಪ್ರಪಂಚದ ಸೃಷ್ಟಿಗೆ ಕಾರಣೀಭೂತನಾದವನಿದ್ದೇನೆ. ಸೃಷ್ಟಿ ಸ್ಥಿತಿ ಲಯ ಅಷ್ಟೇ ಸಾಲದು ಎಂಬ ಮಾತ್ರವನ್ನು ತಿಳಿದಂತಹ ನಾನು ಅನುಗ್ರಹ ಹಾಗೂ ತಿರೋಧಾನದಲ್ಲಿ ಐಕ್ಯವಾಗುವುದರ ಮೂಲಕವಾಗಿ ಮಾತೃಶಕ್ತಿಯಿಂದಲೇ ಪ್ರಾಪಂಚಿಕ ವ್ಯವಹಾರ ನಡೆಯಬೇಕು ಎಂಬುದನ್ನು ಮನಗೊಂಡೆ. ಆ ಕಾರಣದಿಂದಾಗಿಯೇ ಆದಿಯಲ್ಲಿ ಆದಿಮಾಯೆಯಾದಂತಹ ಪರಾಶಕ್ತಿಯೇ ಕಾಣಿಸಿಕೊಂಡಳು. ಆಕೆಯ ಸಂಕಲ್ಪದ ಕೂಸುಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಕಾಣಿಸಿಕೊಂಡೆವು. ಸೃಷ್ಟಿ ಸ್ಥಿತಿ ಲಯ ಈ ಮೂರರಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಎಂಬಂತಹ ವಾದಾದಿಯಲ್ಲಿ ಮೂಡಿದಂತಹ ಕಾಲಕ್ಕೆ ಹರಿಯಾದಂತಹ ನನ್ನ ವ್ಯಾಪ್ತಿ ಕೇವಲ ಪಾಲನಾ ಕರ್ತವ್ಯವಲ್ಲ, ಅದಕ್ಕಿಂತಲೂ ಮೀರಿ ನಿಂತದ್ದು ಎಂಬುದನ್ನು ತೋರಿಸುವುದಕ್ಕೆ ಬೇಕಾಗಿ ಮಧುಕೈಟವರನ್ನು ಸೃಷ್ಟಿಸಿ ಅವರನ್ನು ಪಾಲಿಸಿ ಆ ಮೂಲಕವಾಗಿ ಲಯಗೊಳಿಸುವುದರ ಮೂಲಕವಾಗಿ ನನ್ನ ವ್ಯಾಪ್ತಿ ಏನೆಂಬುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವನಿದ್ದೇನೆ. ಧರ್ಮವನ್ನು ಆಧರಿಸಿದೆ ಈ ಪ್ರಪಂಚ. ಧರ್ಮೋ ರಕ್ಷತಿ ರಕ್ಷಿತ ಎಂಬಂತಹ ಮಾತೊಂದುಂಟು. ಧರ್ಮವನ್ನು ಯಾರು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದಂತೆ. ಧರ್ಮವನ್ನು ಮರೆತು ಅಧರ್ಮದ ಹಾದಿಯಲ್ಲಿ ವ್ಯಕ್ತಿಯೊಬ್ಬ ತುಳಿದನು ಎಂದಾದರೆ ಆತನನ್ನು ನಾನಾ ವಿಧದಲ್ಲಿ ಶಿಕ್ಷಿಸುವುದಕ್ಕೆ ಬೇಕಾಗಿಯೇ ಮುಂದಾದವ ನಾನಿದ್ದೇನೆ. ಸಂತೋಷದಿಂದ ಈ ಕ್ಷೀರವಾರಿದಿಯಲ್ಲಿರುವಂತಹ ಕಾಲ ಆರದು ಬರುತ್ತಿರುವುದು. ಆನಂದವಾದುದು ಮನಸ್ಸಿಗೆ ಪರಮಾಶ್ಚರ್ಯವಾಗುತ್ತಾ ಉಂಟು. ಪಾಲ್ಗಡಲ ಮೇಲೆ ಕುಳಿತುಕೊಂಡು ಹಾಯಾಗಿರುವಂತಹ ಸಂದರ್ಭ, ಅನಿರೀಕ್ಷಿತವಾದಂತಹ ಬರವಣಿಗೆ. ಏನಿದು ಭಾವ? ಇಲ್ಲಿಗೆ ಬರಬಾರದು ಎಂಬ ಹಾಗೆ ಹೇಳುವವ ನಾನಲ್ಲ. ಹಾಗೆಂದುಕೊಂಡು ಬರಬೇಕಾದರೆ ಒಂದು ಕಾರಣ ಬೇಕಲ್ಲ. ಮನವೆಂಬ ಮಂದಿರಕ್ಕೆ ಮುಖವೇ ಹೆಬ್ಬಾಗಿಲಂತೆ. ನಿನ್ನ ಮುಖವನ್ನು ಕಾಣುವಾಗ ಎಂದಿನಂತಿಲ್ಲ. ಹೆಬ್ಬಾಗಿಲು ಪುಡಿ ಪುಡಿಯಾಗಿ. ಹೌದು, ಸಂತೋಷದಿಂದಲೇ ಮುಗುಳ್ಳದು ಬೀರುತ್ತಾ ಬರಬೇಕಾದಂತಹ ನೀನು ಜ್ಞಾನವದರನಾಗಿದ್ದೀಯ. ಏನೋ ಒಂದು ದುಗುಡ ನಿನ್ನನ್ನು ಆವರಿಸಿಕೊಂಡಿದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಭಾವ, ನಿನ್ನ ಮುಖದ ಭಾವ ಬದಲಾಗುವುದಕ್ಕೆ ಕಾರಣವೇನು? ಭಾವವೇ ಇಲ್ಲ ಈಗ. ಅದೇ ಈ ರೀತಿಯಾದಂತಹ ಭಾವನೆಗೆ ಕಾರಣವೇನು? ಯಾರಿಂದ ಕಷ್ಟ ಬಂತು? ನನ್ನಲ್ಲಿ ಏನಾಯ್ತು? ಏನ ಬೇಳಲಿ ಭಾವ ಹಾಳಾದುದೈ ಭಾಗ್ಯ ಯಾರು? ನ್ಯಸೇತ್ಪಾದನ, ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕು ಅಂತ. ಹೌದು,
ಆದ್ರೆ ನಾನೇ ನನ್ನ ಕಾರ್ಯದಲ್ಲಿ ಹೀಗಾಗಿ ಹೋಯ್ತಲ್ಲ ಅಂತ ಆಲೋಚನೆ ಮಾಡುವ ದುಃಖಿಸುವ ಸಮಯ ಬಂತು. ಎಲ್ಲಿ ಎಡವಿದೆ? ಆಲೋಚನೆ ಮಾಡಿದ್ದು ಕಡಿಮೆ ಆಯ್ತು ಭಾವಯ್ಯ. ಏನಾಯ್ತು? ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸರಿ. ನಿತ್ಯವೂ ಭಸ್ಮವನ್ನು ತರುತ್ತಿರುವಂತಹ ಪಾರ್ವತಿ ಒಂದು ದಿವಸ ತರುತ್ತಿದ್ದಂತಹ ಭಸ್ಮದಲ್ಲಿ ಹಾ. ಹರಳನ್ನು ಕಂಡೆ. ಹಾ, ಹಾ. ಭಸ್ಮ ಮಲಿನವಾಯಿತು ಅಂತ ಭಾವಿಸಿ ಹರಳನ್ನು ಕೆಳಗೆ ಬಿಸಾಡಿದಾಗ ಅದರಿಂದಲೇ ಒಬ್ಬ ರಕ್ಕಸ ಹುಟ್ಟಿದ. ಹೌದೇ? ಅವನಿಗೆ ಭಸ್ಮಾಸುರ ಅಂತ ಹೆಸರು ಕೊಟ್ಟೆ. ಸರಿ. ಮಾಡುವುದಕ್ಕೆ ಉದ್ಯೋಗ ಬೇಕು ಅಂತ ಹೇಳುವಾಗ ತ್ರಿಸಂಧ್ಯಾ ಕಾಲದಲ್ಲಿ ಭಸ್ಮವನ್ನು ತರಬೇಕು ಅಂತ ಅವನಿಗೆ ಹೇಳಿದೆ. ಆಹಾ. ಅದೇ ರೀತಿಯಾದಂತಹ ಕರ್ತವ್ಯವನ್ನು ಮಾಡುತ್ತಿದ್ದ. ಒಂದು ದಿವಸ ಅಳುತ್ತಾ ಬಂದಾಗ ಏನು ಅಂತ ಕೇಳಿದ್ರೆ ಭೂಲೋಕದಲ್ಲಿ ಯಾರು ಸಾಯುವುದಿಲ್ಲ, ಭಸ್ಮ ತರುವುದಕ್ಕಾಗುವುದಿಲ್ಲ, ಹಾ. ಆದ್ದರಿಂದ ನನಗೆ ಉರಿಯಸ್ತವನ್ನು ಕೊಡಬೇಕು ಅಂತ ಕೇಳಿದ. ಏನು ಮಾಡಿದೆ? ಪಾರ್ವತಿ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಅವನ ಕಪಟ ನನಗೆ ಮೊದಲು ಗೊತ್ತಾಗಲಿಲ್ಲ. ಮಗನೆಂಬ ಮಮಕಾರದಿಂದ ಅವನಿಗೆ ಉದ್ಯೋಗ ಮಾಡುವುದಕ್ಕೆ ಸಹಕಾರ ಮಾಡಬೇಕಾದ ತಂದೆಯಾಗಿ ಆದ್ಯ ಕರ್ತವ್ಯ ಅಂತ ಭಾವಿಸಿ ಉರಿಯಸ್ತವನ್ನು ಕೊಟ್ಟದ್ದೊಂದು ಗೊತ್ತುಂಟು ಭಾವ. ಕೊಟ್ಟೇ ಬಿಟ್ಟೆಯ? ಮತ್ತಿನ ಭಸ್ಮಾಸುರನೇ ಬೇರೆ. ಏನಾಯ್ತು? ಅವ ಮೊದಲೇ ಕಾಮಚೇಷ್ಟೆಯಿಂದ ಪಾರ್ವತಿಯನ್ನು ಕೆಣಕುತ್ತಿದ್ದನಂತೆ ನನಗೆ ಗೊತ್ತಾಗಲಿಲ್ಲ. ಅವ ಕೇಳಿದ್ದದೇ, ಮೊದಲು ನಿನ್ನ ತಲೆಗೆ ಭಸ್ಮ ನಾನು ಕೈಯಲ್ಲಿ ಇಡ್ತೇನೆ, ನಿನ್ನನ್ನು ಭಸ್ಮ ಮಾಡಿ ನಿನ್ನ ಹೆಂಡತಿಯನ್ನು ನನ್ನ ಹೆಂಡತಿಯನ್ನಾಗಿ ಮಾಡ್ತೇನೆ. ಕೊಟ್ಟ ವರವನ್ನು ನಿನ್ನ ಮೇಲೆ ನನಗೇ ತಿರುಗಿಸಿದ. ಯಾರನ್ನು ಮಗ ಮಗ ಎಂಬಂತಹ ವ್ಯಾಮೋಹದಿಂದ ನಾನು ಪ್ರೀತಿಯಿಂದ ರಕ್ಷಣೆ ಮಾಡ್ತಾ ಇದ್ದನು, ಅಂತಹ ಮಗನಿಂದಲೇ ನನಗೆ ಇಂತಹ ಗಂಡಾಂತರ ಬಂದಿದೆ. ಕಾರ್ಯ ಎಲ್ಲ ಹಾಳಾಗಿ ಹೋಯಿತು. ಯಾರು ಹೋಗಿ ಯುದ್ಧ ಮಾಡಿದ್ರು ಕೂಡ ಅವನು ಗೆಲ್ಲುವುದಕ್ಕೆ ಆಗದೆ ಕೊನೆಗೆ ವೈಕುಂಠ ಧಾಮವನ್ನು ಸೇರಿದ್ದೇನೆ. ನೀನೇ ನಿನ್ನಿಂದಲೇ ಹೆಸರು ಮಾಡುವುದಕ್ಕೆ ಉದ್ಯೋಗವನ್ನು ಪಡೆದು, ನಿನ್ನಿಂದಲೇ ಕಾರ್ಯವನ್ನು ಪಡೆದು, ನಿನ್ನಿಂದಲೇ ವರವನ್ನು ಪಡೆದು ನಿನ್ನನ್ನೇ ಕೊಲ್ಲುವುದಕ್ಕೆ ಮುಂದಾದನೆ. ಕೆಲವರು ನಮ್ಮವರೇ ನಮಗೆ ತಿರುಗಿ ಬೀಳುವುದು ನಮಗೆ ಗೊತ್ತಾಗುವುದಿಲ್ಲ. ಗೊತ್ತಾಗುವಾಗ ಸ್ವಲ್ಪ ಹೊತ್ತಾಗುತ್ತದೆ. ಸ್ವಲ್ಪ ಅಲ್ಲ, ತುಂಬಾ ಹೊತ್ತಾಗುತ್ತದೆ. ಹೆಚ್ಚು ಹೊತ್ತಾಯ್ತಲ್ಲ. ಸರಿ, ಆ ಬಗ್ಗೆ ನೀನು ಆಲೋಚಿಸಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಯಾರನ್ನು ಕಳುಹಿಕೊಟ್ಟರೂ ಕೂಡ ಅವನನ್ನು ವಧಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಯಿತು ಎಂದಾದ ಬಳಿಕ ಇಂದ್ರಾದಿ ಸುಮರಸರನ್ನೇ ದೆಸೆಗೆಡಿಸಿದ್ದಾನೆ. ನನ್ನ ಮಕ್ಕಳು ಈಗಾಗಲೇ ಸೋತು ಹೋಗಿದ್ದಾರೆ. ಇನ್ನೇನು ನಿನಗೆ ಕೊನೆಗೆ ನೆನಪಾದದ್ದು ನಾನಲ್ಲ. ಕೇವಲ ನನ್ನನ್ನು ಮಾತ್ರ ಅಲ್ಲ, ಭೂಲೋಕದಲ್ಲಿರುವ ಬ್ರಾಹ್ಮಣರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಸಿಕ್ಕಿದವರ ತಲೆಯ ಮೇಲೆ ಕೈ ಇಡ್ತವ. ಹೌದೇ? ಹಾಗಾದರೆ ದುರುಳನಾಗಿ ಮದಾಂಧನಾಗಿ ಬೆಳೆಯುವಂತಹ ದುರುಳ ಭಸ್ಮಾಸುರನ ವಧೆ ಅನಿವಾರ್ಯವೇ ಹೌದು. ಹಾಗಾಗಿ ಅದರ ಬಗ್ಗೆ ನಾನಿದ್ದೇನಲ್ಲ, ನಾನು ಆಲೋಚಿಸುತ್ತೇನೆ. ಸುಲಭದಲ್ಲಿ ಮುಗಿಸಬಹುದು ಅಂತ ಗ್ರಹಿಸಿದ್ದು ಆಗುದಿಲ್ಲ ಅಂತ ಆಗುವಾಗ ಕೊನೆಗೆ ನಿಮ್ಗೆ ನಾನಿದ್ದೇನಲ್ಲ, ಕೊನೆಗಾದರೂ ಮುಗಿಸುವುದಕ್ಕೆ ನಾನಿದ್ದೇನೆ ಎಂಬಂತಹ ಆತ್ಮವಿಶ್ವಾಸ ನಿನಗುಂಟಲ್ಲ, ಅಷ್ಟು ಸಾಕು. ಹಾಗಾಗಿ ಆತನ ಬಗ್ಗೆ ನೀನು ಆಲೋಚಿಸುವಂತಹ ಅಗತ್ಯವಿಲ್ಲ. ನಾನು ಕೊಂದು ಕಳುಹುತ್ತೇನೆ, ಆ ಮೂಲಕವಾಗಿ ನಿನಗಾನಂದವನ್ನು ಉಣಿಸುತ್ತೇನೆ. ತೆಪ್ಪವನ್ನು ನಂಬಿದಡೆ ತಪ್ಪದೆ ತಡಿಗಹುದು, ಸರ್ಪಶಯನ ನಂಬಿದಡೆ ಬಪ್ಪ ಭಯ ತಪ್ಪುವುದು. ಹೌದಲ್ವೇ? ಈ ಮಾತು ಸತ್ಯ. ಅದನ್ನು ಸತ್ಯ ಮಾಡಿ ನೀನನ್ನು ಕೊಲ್ತಿ ಅಂತ ನನಗೆ ಭರವಸೆ ಉಂಟು. ಆದ್ರೆ ಒಂದು ಅಪೇಕ್ಷೆ. ಅದೇನು? ನಿನ್ನನ್ನು ಭಕ್ತರು ಹೇಳುವುದು ಹೇಗೆ, ಹಸುರಾರಿ ಅಂತ. ಹೌದು. ಆ ರಕ್ಕಸರನ್ನು ಕೊಲ್ಲುವುದಕ್ಕೆ ಆಡಿ ಕೊಲ್ತಿ, ಹಾಡಿ ಕೊಲ್ತಿ, ಕುಣಿದು ಕೊಲ್ತಿ, ಹೌದು, ಕೂಗಿಯೂ ಕೊಲ್ತಿ, ನಲಿದು ಕೊಲ್ತಿ. ಈ ಸಲ ಭಸ್ಮಾಸುರನನ್ನು ಆಡಿ ಕೊಲ್ತಿಯೋ, ಹಾಡಿ ಕೊಲ್ತಿಯೋ, ಕುಣಿದು ಕೊಲ್ತಿಯೋ, ಹೇಗೆ ಕೊಲ್ತಿ ಅಂತ ನೋಡಬೇಕು ಅಂತ ಒಂದು ಆಸೆ. ದುರುಳನ ವಧೆಯನ್ನು ಕಾಣಬೇಕೆಂಬಂತಹ ಕೌತುಕ. ಅದರ ಬಗ್ಗೆ ನಾನು ಆಲೋಚಿಸುತ್ತೇನೆ. ಅದೋ ದೂರದಲ್ಲಿ ಕಾಣುತ್ತಿರುವಂತಹ ವಿಶಾಲವಾದಂತಹ ಪ್ರದೇಶ, ಅಲ್ಲಿಯೇ ನೀನು ಸಂಪಿಗೆಯ ಮರವಾಗಿದ್ದುಕೋ ದುರುಳನ ವಧೆ ಕಾರ್ಯವನ್ನು ನೋಡಿ ಕಣ್ತುಂಬಿಸಿ. ನಾನು ಮರ ಆಗಿದ್ದೇನೆ, ಭಸ್ಮಾಸುರನದ್ದು ಮರಣ ಆಗಬೇಕು. ಖಂಡಿತವಾಗಿ
ಹರಿಯು ಮೋಹಿನಿ ಕಣ್ಣೀರು ಸುರಿಸುತ್ತಾ ಬಂದಂತಹ ಪರಮೇಶ್ವರನಿಗೆ ಅಭಯದ ವಚನವನ್ನಿತ್ತು ಕಳುಹಿಕೊಟ್ಟೆ. ಕಿರಿದು ಸಮಯದೊಳಗೆ ದುರುಳನಾದಂತಹ ಭಸ್ಮಾಸುರನನ್ನು ಕೊಂದು ಕೆಡಹುತ್ತೇನೆ. ಹೀಗಲ್ವೇ ನನ್ನ ಅಭಯದ ವಾಣಿ. ಹೌದು, ಈ ಕಾಲಕ್ಕೆ ಅಧರ್ಮವೇ ತಾಂಡವವಾಡುತ್ತಾ ಉಂಟು. ಧರ್ಮವೆಂಬಂತಹ ಗೋವು ಚತುಷ್ಪಾದವನ್ನು ಉರುವುದಕ್ಕಾಗದೆ ಅಸಮರ್ಥವಾದಂತಹ ಸ್ಥಿತಿ. ಅದೇ ರೀತಿ ಅಧರ್ಮವೆಂಬಂತಹ ವ್ಯಾಘ್ರ ತಾಂಡವವಾಡುವಂತಹ ಪರಿಸ್ಥಿತಿ. ಧರ್ಮವನ್ನು ಉಳಿಸುವುದರ ಮೂಲಕವಾಗಿ ಅಧರ್ಮವನ್ನು ನಶಿಸಬೇಕು. ಭಸ್ಮಾಸುರನಿಗಿರುವುದು ಹೆಣ್ಣೆಂಬ ಪಿತ್ತ. ಹೆಣ್ಣೆಂಬ ಪಿತ್ತವೇ ಆತನ ನೆತ್ತಿಗಡರಿದೆ. ಹೌದು, ಹೆಣ್ಣನ್ನು ಮೋಹಿಸುವುದು ತಪ್ಪಲ್ಲ. ಆದರೆ ತನ್ನ ಮಾತೃಸ್ಥಾನದಲ್ಲಿರುವಂತಹ ತಾಯಿಯ ಸ್ವರೂಪಳಾಗಿರುವಂತಹ ಗೌರಿಯನ್ನು ಮೋಹಿಸುವುದು ಆತ ಮಾಡಿದಂತಹ ಅಕ್ಷಮ್ಯ ಅಪರಾಧ. ಹಾಗಾಗಿ ಅವನಿಗೆ ಯಾವುದರ ಪಿತ್ತ ಅಧಿಕವಾಗಿದೆ, ಆ ಪಿತ್ತದಿಂದಲೇ ಆತನ ವಧೆ ಮಾಡಬೇಕೆಂಬಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಯಾವ ವಿಚಾರ ಎಂಬುದಾಗಿ ನೀವೇ ಮಾಡಿಕೊಳ್ಳಿ. ಅಸುರವೈ ನಾನು ಬಂದಾಕ್ಷಣವೇ ಎಲ್ಲರೂ ತಮ್ಮ ಮುಖಮುಖವನ್ನೇ ನಾನು ನೋಡುತ್ತಾ ಇದ್ದಾರೆ. ಇವಳೇನು ಆಕಾಶದಿಂದ ಉದುರಿ ಕೆಳಗೆ ಬಿದ್ದಳು ಅಥವಾ ಭೂಮಿಯಿಂದ ಎದ್ದು ಮೇಲೆ ಬಂದಳು ಎನ್ನುವ ಹಾಗೆ. ಇವರು ಯಾರಿಗೂ
ಪರಿಚಯ ಆಗ್ಲಿಲ್ಲ. ಇವರೆಲ್ಲ ಬಿಡಿ, ನಿಮಗಾದ್ರೂ ನನ್ನ ಪರಿಚಯ ಆಯ್ತು. ಗೊತ್ತಾಗಿಲ್ವಾ ನಾನು ಮುರಾರಿ ಅಲ್ವಾ? ಹೌದಾ? ಇನ್ನೂ ಅರ್ಥವಾಗಲಿಲ್ಲ. ನಾರಾಯಣ ಇದು ಎಂತದು? ಯಾವ ನಾರಾಯಣ? ಸತ್ಯನಾರಾಯಣ. ಯಾವ ಸತ್ಯನಾರಾಯಣ? ವೈಕುಂಠವಾಸಿ. ಓ, ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣ, ಸತ್ಯವಾಗಿಯೂ ನಾರಾಯಣ ಇದು. ಹೌದಾ? ಹೌದು. ನೀವೇನು ಹಾಗೆ ಮುಖ ಮುಖ ನೋಡುವುದು? ಹೀಗೆ ಹೀಗೆ. ಆಗ ಹೇಗಿದ್ದೆ? ಈಗ ಹೇಗಿದ್ದೇನೆ? ಹೌದು. ಹಾಗಾದ್ರೆ ಈ ರೂಪವನ್ನು ನಾನು ಬದಲಾಯಿಸಿದ್ದೇನೆ. ಯಾಕೆ ಬೇಕಾಗಿ ಈ ವೇಷ? ಮೋಸ ಮಾಡುವುದಕ್ಕೆ ಬೇಕಾಗಿಯೇ ಈ ವೇಷ. ಮೋಸ ಮಾಡ್ಲಿಕ್ಕೆ ವೇಷ ಮಾಡ್ಬೇಕಾ? ಹೌದು. ಅಂದ್ರೆ ವೇಷಧಾರಿಗಳೆಲ್ಲ ಮೋಸ ಮಾಡುವರಂತ ಅರ್ಥ ಅಲ್ಲ. ಮತ್ತೆ ಆದ್ರೆ ಒಂದು ಪ್ರಕರಣ ನಡೆದು ಹೋಗಿದೆ. ಏನದು? ಹುಟ್ಟಿಕೊಂಡಿದ್ದಾನಲ್ವಾ ಮಹಾಮಾರಿ. ಯಾರು? ಈಗ ಭಸ್ಮಾಸುರ. ಹೌದು. ಭಸ್ಮಾಸುರನ ಉಪಟಳದಿಂದ ನೊಂದಂತಹ ಪರಮೇಶ್ವರ ಬಂದು ನನ್ನಲ್ಲಿ ದೂರಿಟ್ಟಿದ್ದಾನೆ. ಅವರ ಉಪಟಳವನ್ನು ತಡೆಯುವುದಕ್ಕೆ ಅವರಿಂದ ಸಾಧ್ಯವಿಲ್ಲ. ಹೇಗಾದರೂ ಮಾಡಿ ನನ್ನನ್ನು ರಕ್ಷಿಸು ರಕ್ಷಿಸು ಎನ್ನುವ ಹಾಗೆ. ಮತ್ತೆ ಹಾಗೆಗಳಿಗೆ ನೀಡುವರಿಬ್ಬರು, ಕೊಟ್ಟವರವನ್ನು ತೆಗೆಯಲರಿಯರು, ಕೊಟ್ಟು ತೆಗೆಯುವ ಸಮರ್ಥರಾರಿಹರು, ನಿನ್ನಂತೆ ತ್ರೈಜಗತಿ ಶ್ರೀಹರಿ ಎನ್ನುವ ಹಾಗೆ ನೀವೆಲ್ಲ ಕೊಂಡಾಡುವುದು ಯಾಕೆ? ಹಾಗೆಗಳಿಗೆ ವರವನ್ನು ಕೊಡುವವನು ಬ್ರಹ್ಮನೋ ಈಶ್ವರನು. ಆದರೆ ಕೊಟ್ಟಂತಹ ವರವನ್ನು ಹಿಂಪಡೆಯುವುದಕ್ಕೆ ಅವರಿಂದ ಸಾಧ್ಯವಿಲ್ಲ. ಆದರೆ ವರವನ್ನು ಕೊಟ್ಟು ಹಿಂಪಡೆಯುವಂತಹ ಸಾಮರ್ಥ್ಯ ಇದ್ರೆ ಅದು ಶ್ರೀಮನ್ನಾರಾಯಣನಿಗೆ ಮಾತ್ರ. ಅದಕ್ಕೆ ಬೇಕಾಗಿ ಭಸ್ಮಾಸುರನನ್ನು ವಧೆಗೊಳಿಸುವುದಕ್ಕೆ ಬೇಕಾಗಿ ಈ ಸುಂದರವಾದಂತಹ ಮೋಹಿನಿ ರೂಪವನ್ನು ತಾಳಿದ್ದೇನೆ. ಯಾಕೆ ಬೇಕಾಗಿ? ಅವನಿಗೀಗ ದೌರ್ಬಲ್ಯ ಇರುವುದೇ ಹೆಣ್ಣಿನದ್ದು. ಹೆಣ್ಣು ಎನ್ನುವಂತಹ ಪಿತ್ತ ಆತನಿಗೆ ಅಡರಿದೆ. ಆ ಪಿತ್ತವನ್ನು ಇಳಿಸುವುದಕ್ಕೆ ಬೇಕಾಗಿ ಅವನದ್ದೇ ಆದಂತಹ ದೌರ್ಬಲ್ಯವನ್ನು ಶಕ್ತಿಯನ್ನಾಗಿಸಿಕೊಂಡು ಸುಂದರವಾದಂತಹ ಮೋಹಿನಿ ರೂಪವನ್ನು ತಾಳಿದ್ದೇನೆ. ಆದ್ರೆ ನೀವೆಲ್ಲ ಹೊಗಳುವುದು ತೆಗೊಳ್ಳುವುದು ನನಗೆ ಅರ್ಥವಾಗುವುದಿಲ್ಲ. ಬಂಧನ ಸುರವೈರಿ ಎನ್ನುವ ಹಾಗೆ ಹೇಳುತ್ತೀರಿ. ನಿಜವಾಗಿಯೂ ನಾನು ಅಸುರ ವೈರಿಯೇ? ಖಂಡಿತವಾಗಿಯೂ ಅಲ್ಲ. ಅಸುರ ಕುಲದಲ್ಲಿ ಹುಟ್ಟಿ ಯಾರು ಸಚ್ಚಾರಿತ್ರವಂತರಾಗಿ ಬಾಳುತ್ತಾರೆ ಅವರನ್ನೆಲ್ಲರನ್ನೂ ಕೂಡ ಉದ್ಧರಿಸುವವನು ನಾನು. ಆದರೆ ಅಸುರ ಕುಲದಲ್ಲಿ ಹುಟ್ಟಿ ಯಾರು ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುತ್ತಾರೋ ಅಂತವರ ಬಗ್ಗೆ ಮಾತ್ರ ನನಗೆ ವಿರೋಧ. ಪ್ರಸ್ತುತ ಭಸ್ಮಾಸುರ ಆಸುರಿ ಪ್ರವೃತ್ತಿಯನ್ನು ಮೆರೆಯುತ್ತಿದ್ದಾನೆ. ಅಂತವನನ್ನು ನಾಶಗೊಳಿಸುವುದಕ್ಕೆ ಬೇಕಾಗಿ ಮೋಹಿನಿ ರೂಪವನ್ನು ತಾಳಿದ್ದೇನೆ. ಮೋಹಿನಿ ರೂಪವೊಂದು ಆದ್ರೆ ಸಾಕಾಗುವುದಿಲ್ಲ. ಯಾಕೆ ಗೊತ್ತೇ? ಒಂದು ವೇಳೆ ನಾನು ಹೀಗೆ ಹೋದೆ, ಆತನಿಗೆ ಅನುಮಾನ ಹುಟ್ಟುತ್ತದೆ ಇರುವು. ಶಂಕರನ ಮಗ, ಅನುಮಾನ ಖಂಡಿತವಾಗಿ ಹುಟ್ಟುತ್ತದೆ. ಹೆಣ್ಣು ಅಥವಾ ಇದು ಹೆಣ್ಣಿನ ವೇಷವೋ ಎನ್ನುವ ಹಾಗೆ ಅನುಮಾನ ಹುಟ್ಟಬಾರದು ಎನ್ನುವುದಿದ್ರೆ ನಾನೊಂದು ಉಪಾಯವನ್ನು ಕಂಡುಕೊಂಡಿದ್ದೇನೆ. ಹೌದು, ಹೋಗುವಂತಹ ಬಗೆಯನ್ನು ಬದಲಾಯಿಸಿಕೊಳ್ಳಬೇಕು. ಹೇಗೆ? ಸಾಮಾನ್ಯ ಹೋದಾಗೆಲ್ಲ ನಗುತ್ತಾ ಹೋಗುತ್ತೇನೆ.
ನಗೆಯ ಕಣ್ಣಿನ ಶಾಂತಿಯ ಕಣ್ಣಿನ
ಉರುಳ ದಾನನೆ ನಡೆದರೆ ಕಟ್ಟ ದಡಿಗ ಸಂತೋಷದು ದಡಿಗ ಸಂತೋಷದು ದಡಿಗ ಸಂತೋಷ ಇರುತ್ತ ಕಿರು ನಗೆಯ ದುರುಳನಾದಂತಹ ಭಸ್ಮಾಸುರನ್ನು ಎದುರುಗೊಳ್ಳುವುದು ಸರಿ, ಆದರೆ ಸ್ವಲ್ಪ ನಾನು ಆಲೋಚಿಸಬೇಕಾಗುತ್ತದೆ. ಒಂದು ವೇಳೆ ಆತನಿಗೆ ಅನುಮಾನ ಹುಟ್ಟಿದ್ರೆ ಇದು ಹೆಣ್ಣ ಅಥವಾ ಹೆಣ್ಣಿನ ರೂಪವಾ, ಹಾಗೆ ಅನುಮಾನ ಹುಟ್ಟಿದ್ರೆ ಮತ್ತೆ ಅವನನ್ನು ಕೊಲ್ಲಿಕ್ಕಾಗುತ್ತದ? ಅವನು ಪಡೆದಂತಹ ವರವನ್ನೇ ಉಪಯೋಗಿಸಿಕೊಂಡು ಅವನನ್ನು ಕೊಲ್ಲಬೇಕು, ಹೇಗೆ ಕೊಲ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಈ ರೂಪದಲ್ಲಿ ಅವನಿಗೆ ಸಂಶಯ ಬರಬಾರದು. ಹೌದು, ಹೀಗೆ ಹೋಗುವುದಲ್ಲ. ಹೆಣ್ಣು ವೇಷವನ್ನು ಮಾಡುವುದು ಸುಲಭ. ಹೆಣ್ಣು ವೇಷವನ್ನು ಮಾಡಿದ ಮೇಲೆ ಅದಕ್ಕೆ ತಕ್ಕಂತೆ ಹಾವಭಾವಗಳು ಮೈಗೂಡಬೇಕಲ್ಲ, ಅದು ಕಷ್ಟ ಅಂತ ಹೇಳಿದ್ದು ನಾನು. ನೋಡಿ, ಈ ಸ್ವರವನ್ನು ಸರಿಯಾಗಬೇಕಾದ್ರೆ ನಾನು ಕಷ್ಟ ಪಟ್ಟಿದ್ದೇನೆ. ಸ್ವರ ಇರ್ಲಿಲ್ವಾ? ಸ್ವರ ಇರ್ಲಿಲ್ಲ ಅಂತಲ್ಲ, ಮತ್ತೆ ಆಗಿನದು ಗಂಡ ಸ್ವರ, ಈಗಿನದು ಹಾಗಲ್ಲ, ಹೆಣ್ಣು ಸ್ವರ ಇದೆ. ಅವನ ಎದುರಿಗೆ ಹೋಗಿ ಭಸ್ಮಾಸುರ ಅಂತ ನಾನು ಹೇಳಿದ್ರೆ ಅನುಮಾನ ಹುಟ್ಟುದಿಲ್ವಾ? ಇದು ಹೆಣ್ಣಿನ ರೂಪ ಉಂಟು, ಸ್ವರ ಮಾತ್ರ ಗಂಡಿದ್ದುಂಟು, ಹಾಗಾಗಬಾರ್ದು. ಸ್ವರದಲ್ಲಿಯೂ ವ್ಯತ್ಯಾಸ ಆಗಬೇಕು. ನಡೆಯುವಂತಹ ಹಾವಭಾವದಲ್ಲಿ, ಮುಖದ ಭಾವನೆಯಲ್ಲಿ ಬದಲಾವಣೆ ಆಗಬೇಕು. ಅದಕ್ಕೆ ಬೇಕಾಗಿ ಬೀರಂತ ಕಿರುನಗೆಯ, ಕಣ್ಣಿನ ವಾರೆ ನೋಟದ ಕಾಂತಿಯ. ಹೌದು, ಹೆಣ್ಣು ಮಕ್ಕಳ ಕಣ್ಣು ಅಂದ್ರೆ ಕಮಲದ ದಡದ ಹಾಗೆ. ಕಮಲೋತ್ಪತ್ತಿ ಹೀಗೆ. ಕಮಲ ಎನ್ನುವಂತಹ ಒಳಗೆ ಇನ್ನೊಂದು ಕಮಲ ಹುಟ್ಟುವುದು ಹೆಣ್ಣು ಮಕ್ಕಳಲ್ಲಿ ಮಾತ್ರ. ಹೇಗೆ? ಮುಖ ಎನ್ನುವಂತಹ ಕಮಲದಲ್ಲಿ ಕಣ್ಣು ಎನ್ನುವಂಥದ್ದು ಇನ್ನೊಂದು ಕಮಲ ಉತ್ಪತ್ತಿ ಆದದ್ದು. ಕಣ್ಣಿಗೆ ಕಮಲದ ದಳ ಅಂತ ಹೇಳ್ತಾರೆ. ಮುಖವನ್ನು ಕಮಲಕ್ಕೆ ಹೋಲಿಸಿದ್ರೆ ಕಣ್ಣು ಎನ್ನುವುದು ಕಮಲದ ದಳವಾಗುತ್ತದೆ. ಹಾಗಾಗಿ ಬೀರುತ್ತ ಕಿರುನಗೆಯ, ಕಣ್ಣಿನ ವಾರೆ ನೋಟದ ಕಾಂತಿಯ. ನನ್ನ ಕಣ್ಣನ್ನು ನೋಡುವಾಗಲೇ ಅವನಿಗೆ ಅರ್ಥ ಆಗಬೇಕು, ಆಹಾ, ಈ ಹೆಣ್ಣನ್ನು ನಾನು ಮುದ್ದಾಡಬೇಕು, ಅಪ್ಪಿ ಹಿಡಿಬೇಕು, ಹೀಗೆಲ್ಲ ಕಾಮ ಹುಟ್ಟಬೇಕು ಅವನಿಗೆ. ಮತ್ತೆ ಕೇಳಿಲ್ವಾ, ಕಾಮಾತುರಾಣ್ಯಂ ನ ಭಯ ನ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ, ಲಜ್ಜೆ, ನಾಚಿಕೆ ಯಾವುದು ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಮೇಲೆ, ನನ್ನನ್ನು ಕಂಡ ಮೇಲೆ, ನನ್ನನ್ನು ಆಕರ್ಷಿತನಾದ ಮೇಲೆ ಮತ್ತೆ ಅವನು ಸುಮ್ಮನೆ ಇರ್ತಾನೆ? ನಾನು ಬೇಕು ಬೇಕು ಎನ್ನುವ ಹಾಗೆ ಅವನು ಹಬ್ಬಿಸ್ತಾನೆ. ಆಮೇಲೆ ವರ್ಣ, ಆಕೃತಿ, ಗಟ್ಟಿ, ಶ್ರುತಿ ಮತ್ತೆ ಇವೆಲ್ಲ ಸೇರಿದ್ರೆ ಸೌಂದರ್ಯ ಅನಿಸಲ್ಪಡುತ್ತದೆ. ನೋಡಿದ್ದೀರಾ, ನನ್ನದಾದಂತಹ ಆಕಾರ, ತಟ್ಟುವಲ್ಲಿ ತಟ್ಟಿದ್ದೇನೆ, ಒತ್ತುವಲ್ಲಿ ಒತ್ತಿದ್ದೇನೆ, ಮೆತ್ತುವಲ್ಲಿ ಮೆತ್ತಿದ್ದೇನೆ. ಮೆತ್ತಿಕೊಳ್ಳಲು ಹೆಚ್ಚಾಯ್ತಾ? ಹೆಚ್ಚಾದ್ರೂ ಅಲಂಕಾರ ಆಗುದಿಲ್ಲ, ಎಷ್ಟಿದ್ರು ಸಾಕಾಗುದಿಲ್ಲ. ಆಗತ್ತೆ ಹೇಳಿ, ಲೆಕ್ಕಕ್ಕಿಂತ ಹೆಚ್ಚಾಗಬಾರ್ದು, ಲೆಕ್ಕಕ್ಕಿಂತ ಕಡಿಮೆ ಆಗಬಾರ್ದು. ಒಂದು ಹದಾದಲ್ಲಿ ನಾನು ಈ ರೂಪವನ್ನು ತಾಳಿದ್ದೇನೆ. ಆಯ್ತು, ಹೋಗುದು ಹೇಗೆ? ಹೀಗೆ ಹೋದ್ರೆ ಆಗಿದ್ದ ಆಗ್ಲಿಕ್ಕಿಲ್ವಾ? ಹೀಗೆ ಹೋದ್ರೆ ಗಂಡು ನಡಿಗೆ. ಹೌದೌದು, ಹೋಗುದು ಮದ ತುಂಬಿದ ಆನೆ ಹೇಗೆ ಹೋಗುತ್ತದೆ ಹಾಗೆ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯಲ್ಲಿ ಕೂಡ ಸರಿ. ಸುಮ್ಮನೆ ನಡ್ಕೊಂಡು ಹೋದ್ರೆ ಅವನಿಗೆ ಅನುಮಾನ ಹುಟ್ಟಿದ್ರೆ ಸುಮ್ಮನೆ ನಡೆದುಕೊಂಡು ಹೋಗುದಲ್ಲ. ಹೆಣ್ಣು ಮಕ್ಕಳಿಗೆ ಹೂವು ಅಂದ್ರೆ ಪಂಚಪ್ರಾಣ. ಹೂವನ್ನು ಕಂಡ್ರೆ ಸಾಕು, ಅದನ್ನು ಕೊಯ್ಯುವುದು, ಮಾಲೆ ಮಾಡುವುದು, ಮುಡಿಗೆ ಏರಿಸಿಕೊಳ್ಳುವುದು, ಅದೇ ಉದ್ದೇಶವನ್ನು ನಾನು ಈಡೇರಿಸಿಕೊಳ್ಬೇಕು. ಅದಕ್ಕಾಗಿ ಕಾಣುತ್ತಿರುವಂತಹ ಸುಮಗಳನ್ನೆಲ್ಲ ಕೊಯ್ಯುತ್ತಾ ಮಾಲೆ ಮಾಡಿ ಭಸ್ಮಾಸುರನ ಮುಂದೆ ನಾನು ಕಾಣಿಸಿಕೊಳ್ಳಬೇಕು. ಹೇಗೆ ಹೋಗುತ್ತೇನೆ?
ಅರ್ಥವಾಗುತ್ತಾ ಇದೆ. ಜಾಗೃತಾವಸ್ಥೆಯಲ್ಲಿ ನಾನಿದ್ದೇನೆ. ಎಂತಹ ಸೌಂದರ್ಯ ರಾಶಿ ನನ್ನ ಕಣ್ಣ ಮುಂದೆ. ಚಿನ್ನದ ಬೊಂಬೆ, ರನ್ನದ ಬೊಂಬೆ, ದಂತದ ಬೊಂಬೆ, ಬೆಳದಿಂಗಳ ಬಾಳೆ, ಹಾಲಿನಲ್ಲಿ ಮಿಂದಬಳೆ. ಒಂದು ನನಗೆ ಅರ್ಥವಾಗುತ್ತಾ ಇಲ್ಲ. ಸರಿ, ಜೀವನದಲ್ಲಿ ಭಸ್ಮಾಸುರ ಬಹಳಷ್ಟು ಕಷ್ಟಪಡುತ್ತಾ ಇದ್ದಾನೆ. ನನಗಾಗಿ ಇವರನ್ನು ಬ್ರಹ್ಮದೇವ ಸೃಷ್ಟಿಸಿ ನನ್ನ ಮುಂದೆ ಕಳುಹಿದ್ದಾನೆ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೆಣ್ಣು ಮಕ್ಕಳ ಪಂಚ ಅಂಗಗಳು ಪರಿಪೂರ್ಣವಾಗಿರಬೇಕು. ಕುಟಿಲ, ಚಂಚಲ, ಕಠಿಣ, ಕೃಷ, ಮಾಂದ್ಯ. ಕುಟಿಲತೆ ಕೂದಲಲ್ಲಿ, ಚಂಚಲತೆ ಕಣ್ಣಲ್ಲಿ, ಕಾಠಿಣ್ಯ ಎದೆಯಲ್ಲಿ, ಕೃಷತ್ವ ನಡುವಿನಲ್ಲಿ, ಮಂದತೆ ನಡೆಯಲ್ಲಿ. ಪರಿಪೂರ್ಣ ನಾರಿಮಣಿ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ನನ್ನಷ್ಟಕ್ಕೆ ನಾನು ಯೋಚಿಸುವುದು, ನಾನು ಎಂತಹ ಹುಚ್ಚ. ಆ ಪರಮೇಶ್ವರನ ಹೆಂಡತಿ, ಆ ಮುದುಕಿ, ಆ ಹಲವು ಮಕ್ಕಳ ತಾಯಿ, ಅವಳನ್ನು ನೋಡಿಯೂ ನಾನು ಮನಸ್ಸು ಮಾಡಿಬಿಟ್ಟಳಲ್ಲೋ. ಅವಳನ್ನು ಧರನೆ ಎಳೆದುಕೊಂಡು ಬಂದು ಇವಳ ಪಾದಮೂಲದಲ್ಲಿ ಬಂಧಿಸಬೇಕು, ಅಲ್ಲ ಇವಳ ಸೇವಕಿಯನ್ನಾಗಿಸಬೇಕು. ಇವಳನ್ನು ಕಂಡ ಮೇಲೆ ಹೇಗಾದರೂ ಮಾಡಿ ಇವಳನ್ನು ನನ್ನವಳನ್ನಾಗಿಸಿಕೊಳ್ಬೇಕು. ಮಾತನಾಡಬೇಕಾಗಿದೆ. ಯಾವ ರೀತಿಯಲ್ಲಿ? ಈ ಪ್ರಪಂಚದಲ್ಲಿ ಹೊಗಳಿಕೆಗೆ ಮಾರು ಹೋಗದವರು ಯಾರೂ ಇಲ್ಲ. ಎಂತಹ ಮಹಾತ್ಮರೇ ಆಗಲಿ ಹೊಗಳಿದ ಕ್ಷಣ ಅವರಾಗಿ ಬಿಡ್ತಾರೆ. ನಿನ್ನೆ ನಿಮ್ಮದು ಒಂದು ಎಷ್ಟು ಒಳ್ಳೆದಾಗಿದೆ ಅಂತ ಹೇಳಿದ್ರೆ ಎಷ್ಟು ಸುಖ ಆಗಲಿಕ್ಕಿಲ್ಲ. ಸಾಧಾರಣ ಒಂದು ಮಧ್ಯ ವಯಸ್ಸಿನ ನಾರಿಮಣಿಯನ್ನು ಕಂಡಾಕ್ಷಣ ನಿನಗೆ 40 ಆಯ್ತಾ? ನಿನ್ನನ್ನು ಕಂಡಾಗ 16 ಹಾಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಆ ನಾರಿಮಣಿಗೆ ಎಷ್ಟು ಸಮಾಧಾನ ಆಗಲಿಕ್ಕಿಲ್ಲ. ಕೃಷ್ಣವರ್ಣದ ನಾರಿಮಣಿಯನ್ನು ನೀನು ಕಪ್ಪಾದರೂ ಎಷ್ಟು ಲಕ್ಷಣ ಇದ್ದಿ ಅಂತ ಕೇಳಿದ್ರೆ ಎಷ್ಟು ಸಮಾಧಾನ ಆಗಲಿಕ್ಕಿಲ್ಲ. ಹಾಗೆಂದು ಇವಳು ಕುರೂಪಿಯೇ ಇರುವಲ್ಲ, ಇವಳು ಸುರ ಸುಂದರಿಯೇ ಸರಿ. ಹೊಗಳುವುದಕ್ಕೆ ನನಗೆ ಶಬ್ದ ದಾರಿದ್ರ್ಯ ಉಂಟಾಗಿದೆ. ಆದರೂ ಪ್ರಯತ್ನಿಸಿ ಮಾತನಾಡಬೇಕಾಗಿದೆ. ನನ್ನ ಮಾತಿಗೆ ಪ್ರತಿಕ್ರಿಯೆ ಇರಬಹುದು ಎನ್ನುವ ಹಾಗೆ ಕೆಲವು ಸಂಖ್ಯೆಗಳಿಂದ ನಾನು ಅರ್ಥ ಮಾಡಿಕೊಳ್ಬೇಕು. ರೊಟ್ಟಿ ಅಭ್ಯಾಸ ಉಂಟು ಇವಳಿಗೆ, ಜಲದೋಷ ಉಂಟು. ನೀನು ನೆಲವನ್ನು ಗೀಚುವುದಲ್ಲ, ನನ್ನ ಎದೆಯನ್ನೇ ಗೀಚುವುದು. ಪ್ರತಿಕ್ರಿಯೆ ಕಾಣಿಸುತ್ತಾ ಇದೆ. ಹಾಗಿದ್ರೆ ಮಾತನಾಡಬೇಕು. ಹೇಗೆ? ಇವಳು ಹೆಣ್ಣಲ್ಲ, ಮತ್ತೆ ದೇವರಾಣೆ ಹೆಣ್ಣಲ್ಲ, ಇವಳು ವಯ್ಯಾರಿ. ನಾರಿ ವಯ್ಯಾರಿ ಯಾರು ಹೇಳಲು ನಾರಿ ವಯ್ಯಾರಿ.
ಪ್ರಯತ್ನಿಸ್ತೇನೆ, ಅವಳಿಗೆ ಹಿತವಾಗಿ ಕೇಳಿಸಬೇಕು. ಓ ಸುಂದರಾಂಗಿ, ಕೇಳಿಸುತ್ತಾ ಇಲ್ಲ. ವೇದ ವಿದ್ಯದ ಬ್ರಹ್ಮ ಎಲ್ಲವನ್ನು ಇವಳಿಗೆ ಕೊಟ್ಟಿದ್ದಾನೆ, ಕಿವಿ ಮಾತ್ರ ಕೇಳಿಸುತ್ತಾ ಇಲ್ಲ. ಏನಾದರೂ ಒಂದು ದೋಷವನ್ನು ಅವ ಮಾಡಿಯೇ ಮಾಡ್ತಾನೆ. ಕಿವಿ ಕೇಳಿಸುವುದಿಲ್ಲ ಎಂದಾದ ಮೇಲೆ ಇವಳಿಗೆ ಬಾಯಿ ಬರುವುದಕ್ಕೂ ಸಾಧ್ಯತೆ ಇಲ್ಲ. ಹಾಗಿದ್ರೆ ಏನು ಮಾಡೋಣ? ಕಣ್ಣು ಕಾಣಿಸ್ತಾ ಇದೆ, ಯಾಕೆ ಅಲ್ಲ ಅಂತಾದ್ರೆ ಈ ಕಾಡಿಗೆ ಬರುವುದಕ್ಕೆ ಸಾಧ್ಯವಿಲ್ಲವಾಗಿತ್ತು. ಹಾಗಿದ್ರೆ ನನ್ನ ಪ್ರೇಮ ನಿವೇದನೆಯನ್ನು ನಾನು ಅಭಿನಯದ ಮೂಲಕ ಅವಳಿಗೆ ತೋರಿಸಿ ಬಿಡ್ತೇನೆ. ಮೊದಲಾಗಿ ಒಂದು ಮುತ್ತನ್ನು, ಒಂದು ಚುಂಬನವನ್ನು ಗಾಳಿಯಲ್ಲಿ ಹಾರಿ ಬಿಡ್ತೇನೆ. ಇವಳಿಗೆ ಅರ್ಥವೇ ಆಗಲಿಲ್ಲ. ಹಾಗಿದ್ರೆ ಏನು ಮಾಡೋಣ? ಇದು ನನ್ನ ಪ್ರಣಯದ ಸಂಕೇತ, ಇದನ್ನೇ ಹಾರಿಸಿ ಬಿಡ್ತೇನೆ. ಬ್ರಹ್ಮದೇವರಿಗೆ ಸಾವಿರ ನಮಸ್ಕಾರ. ಇವಳಿಗೆ ಬಾಯಿಯು ಬರ್ತದೆ, ಕಿವಿಯು ಕೇಳುತ್ತದೆ, ಕಣ್ಣು ಕಾಣಿಸ್ತದೆ. ಸಂತೋಷವಾಯಿತು. ನಿನ್ನಷ್ಟಕ್ಕೆ ನೀನು ತರ್ಕ ಮಾಡಿದ್ದ ಬಾಯಿ ಬರುವುದಿಲ್ಲ ಕಿವಿ ಕೇಳುವುದಿಲ್ಲ ಅಂತ ಹೇಳಿ. ಏನು ಪ್ರತಿಕ್ರಿಯೆ ಇರಲಿಲ್ಲ, ಆದ ಕಾರಣ. ಹಾಗಲ್ಲ, ಮತ್ತೆ ನೀವೆಲ್ಲ ನಮಸ್ಕಾರ ಕೊಟ್ಟು ಅದು ಬೇರೆ ಯಾರಿಗಾದ್ರೂ ನಮಸ್ಕಾರ ಆದ್ರೆ ಮತ್ತೆ ನಾವು ಹಿಂದೆ ತಿರುಗಿ ಮುಂದೆ ತಿರುಗಿ ಎಲ್ಲ ನೋಡುದು ಯಾಕೆ? ಬೇರೆ ಯಾರು ಇಲ್ಲ, ನೀನು ಹೊರಗಡೆ ಇರುವುದು. ಆದ ಕಾರಣ ನಿನ್ನನ್ನೇ ಕುರಿತು ಮಾತನಾಡ್ತಾ ಇದ್ದೇನೆ. ನನ್ನಲ್ಲಿ ಮಾತಾಡಿದ? ಹೌದು. ಏನು ನಾರಿಮಣಿ? ಏನು? ಓ ಸೌಂದರ್ಯದ ಕಣಿ. ಓಹೋ, ಇದುವರೆಗೆ ನಿನ್ನಂತಹ ಹೆಣ್ಣನ್ನು ನಾನು ಕಂಡವನಲ್ಲ. ದಟ್ಟವಾದಂತಹ ಅರಣ್ಯ, 8ನೆಯ ಭಂಟರಿಗೂ ಕೂಡ ಪ್ರವೇಶ ಮಾಡುವುದಕ್ಕೆ ಕಷ್ಟ ಸಾಧ್ಯ. ನೀನು ಬಂದಿದ್ದಿ. ನಿನ್ನನ್ನು ಕಂಡಾಕ್ಷಣ ನನ್ನಷ್ಟಕ್ಕೆ ನಾನು ಹೋಗುವುದು ಸರಿಯಲ್ಲ. ನಿನ್ನನ್ನು ವಿಚಾರಿಸಬೇಕು, ನಿನಗೆ ಒಂದು ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ? ಯಾಕೆ ಹೇಳಿದ್ರೆ ಕಾಡಿನಲ್ಲಿ ಒಬ್ಬಳೇ ಹೆಣ್ಣಿರುವುದಲ್ವಾ? ಹೌದು. ನಾನು ವ್ಯವಸ್ಥೆ ಮಾಡದೇ ಇದ್ರೆ ನಾಳೆ ನಮಗೆ ಸುದ್ದಿ ಬಂದಿತ್ತು. ಹೇಗೆ? ನಮ್ಮ ರಾಜ್ಯದಲ್ಲಿ ಒಂದು ಶಬ್ದ ಇದೆ. ಯಾವುದು? ಅವ ಚಿವುಟಿದ, ಅವ ಮೀಟಿದ ಅಂತ ಹೇಳಿ. ಓಹೋ, ಹಾಗೇನಾದ್ರೂ ಸುದ್ದಿ ಬಂದ್ರೆ ನಮಗೆ ಕೇಳುವುದಕ್ಕೆ ಕಷ್ಟ ಸಾಧ್ಯವಾದೀತು. ನೀನು ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಅಂದ್ರೆ ನಾರಿಯನ್ನು ಶೋಷಣೆ ಮಾಡುವಂತಹ ಸಮಾಜ. ಆದ ಕಾರಣ ನಾನು ಜಾಗೃತನಾದೆ. ಓ, ನನ್ನ ರಕ್ಷಣೆಗೆ ನೀನೀಗ ಮುಂದಾದದ್ದ? ನಿನ್ನ ಮರ್ಯಾದೆಯ ಬಗ್ಗೆ ನನಗೆ ಕಾಳಜಿ. ಓಹೋ, ನಾರಿಮಣಿ, ಏನು? ಯಾರು ನೀನು? ಒಬ್ಬಳೇ ಈ ದಟ್ಟವಾದಂತಹ ಅರಣ್ಯಕ್ಕೆ ಬಂದಿದ್ದಿ. ನಿನ್ನ ಅಪ್ಪನಾರು ಅಮ್ಮನಾರು ಹೆಸರೇನು? ಯಾವ ಊರಿಂದ ಬಂದವಳು? ಯಾಕಾಗಿ ಬಂದವಳು? ಎಲ್ಲಾ ವಿಚಾರಗಳನ್ನು ಹೇಳಬಹುದೇ? ನನಗೆ ನನ್ನ ಪರಿಚಯ ಬೇಕಾ? ಇಂತ ಮುಂಚಿತವಾಗಿ ನೀನು ಯಾರು ಅಂತ ಆಗ್ಬೇಕಲ್ಲ. ಧನುಜೇಶ ಈ ರೀತಿಯಲ್ಲಿ ಕೇಳು, ಯಾರಯ್ಯ ಧನುಜೇಶ ಈ ರೀತಿಯಲ್ಲಿ ಕೇಳು. ನಿನ್ನ ಮಾತು ಎನ್ನುವಂತಹ ಮುತ್ತು ಮುದುರಿ ಹಾಳಾಗುವುದು ಬೇಡ, ವ್ಯರ್ಥವಾಗುವುದು ಬೇಡ ಎನ್ನುವ ಕಾರಣದಿಂದ ಬಂದದ್ದು. ಹಾಗೆಲ್ಲ ಹೆದರಿಸಬಾರ್ದು ಹೆಣ್ಣು ಮಕ್ಕಳನ್ನು. ಭಯವಾಯ್ತೆ? ಮತ್ತೆ ನಿನ್ನ ಮುತ್ತು ಹೆಕ್ಕುವಂತಹ ಕೆಲಸದಲ್ಲಿ ನಾನೀಗ ಸತ್ತು ಹೋಗುತ್ತಿದ್ದೆ. ಭಯ ಪಡಬೇಡ. ಅಯ್ಯ, ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀಯ. ನಿಜ. ಬಹಳಷ್ಟು ಹೊಗಳೋದಕ್ಕೆ ಆರಂಭಿಸಿದೆ. ಸರಿ, ತಪ್ಪಲ್ಲ ಬಿಡು. ನನ್ನಂತಹ ಹೆಣ್ಣನ್ನು ಕಾಣುವಾಗ ಎಂತಹ ಗಂಡಾದ್ರೂ ಕೂಡ ಹೊಗಳಲೇಬೇಕು. ಕಡಿಮೆ ಆಯ್ತು ನಾನು ಹೇಳಿದ್ದು. ಹೌದಾ? ಇನ್ನು ಹೆಚ್ಚಾದ್ರೆ ಸಮಯ ಹೆಚ್ಚಾಗುತ್ತದೆ. ಇರ್ಲಿ. ಆದ್ರೆ ಪರಿಚಯ ಕೇಳ್ತಾ ಇದ್ದೀಯ. ಊರು ಯಾವುದು, ಹೆಸರೇನು, ಎಲ್ಲಿಂದ ಬಂದವಳು, ಯಾಕಾಗಿ ಬಂದೆ, ಹೋಗುವುದು ಎಲ್ಲಿಗೆ, ಹಾಗೆಲ್ಲ ಹೇಳಲಿಕ್ಕೆ ಆಗುತ್ತದ? ಹೆಣ್ಣು ಮಕ್ಕಳಿಗೆ ನಾಚಿಕೆ ಎನ್ನುವಂತಹ ತಡೆಗೋಡೆ ಒಂದಿರುತ್ತದೆ. ಆ ತಡೆಗೋಡೆಯನ್ನು ಬಿಟ್ಟು ಬರ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಪರಿಚಯ ಮೊದಲಾದ್ರೆ ನಾನು ಮತ್ತೆ ನನ್ನ ಪರಿಚಯವನ್ನು ಹೇಳಿಕೊಳ್ಳಬಹುದು. ಅದಕ್ಕೆ ಕೇಳುದು, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ಊರು ಯಾವುದು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುದು, ಯಾಕಾಗಿ ಬಂದೆ?
ರಾಜ ಅಂದ್ರೆ ನೀನು ಮರದ ಮೇಲೆ ಹೋಗಿ ಹೀಗೆ ಹೇಳ್ತೀಯ. ಈಗ ಗೊತ್ತಾಯ್ತು ಈ ಕಾಡಿಗೆ ರಾಜ ನೀನು. ಅದೇನು ಅದೇನು ಏನದು? ಕಾಡಿನ ಅರಸನಾರು ಯಾರು? ಸಿಂಹ. ಆ ಕಾಡಿನ ಅರಸ ಸಿಂಹ ಅಂತ ಹೇಳ್ತಾರೆ. ಪ್ರಪಂಚಕ್ಕೆ ನಾನು ಸಿಂಹನಿದ್ದೇನೆ ಅಂದ್ರೆ ವೀರನಿದ್ದೇನೆ ಧೀರನಿದ್ದೇನೆ. ಅದು ಹಾಗೆ ಎಲ್ಲರೂ ಹೇಳಿಕೊಳ್ಳುದು, ನಾನು ವೀರ ನಾನು ಧೀರ ಅಂತ ಹೇಳಿ. ಕೇಳು ಕೇಳು, 4 ಜನ ಬಂದ್ರೆ ಗಟ್ಟಿಯವರು ಬಂದ್ರೆ ನೀನು ಮತ್ತೆ ಓಡ್ಬೇಕು. ಕೇಳು ಕೇಳು. ಹೇಗೆ? ಕೈಲಾಸ ಗೊತ್ತಿದೆ ಅಲ್ಲ, ನೀನೇನು ಮಾಡುವುದು? ಅಲ್ಲ ಎಂತ ಹೇಳಿದ್ದು? ನೀನು ನಗಡುಗ. ಮತ್ತೆ ನಿನ್ಗೆ ಹೇಗೆ ಕೇಳಿದ್ದು? ಕೈಲಾಸ ಅಲ್ಲ ನಿನ್ನ ಪರಿಚಯವನ್ನು ಕೇಳಿದ್ದು ನಾನು. ನನ್ನ ಕೈಲಾಸ ಪರಿಚಯ ಬೇಡ. ಅದು ಪೀಠಿಕೆ. ನಿನ್ನ ಪೀಠಿಕೆ ಕೈಲಾಸದಿಂದಲ್ಲ? ನಮ್ಮದು ಪೀಠಿಕೆ ಮಾತ್ರ ದೊಡ್ಡದು, ಮತ್ತೆ ವಿಷಯ ಬಹಳ ಕಡಿಮೆ. ಹಾಗೆ ಕೈಲಾಸದ ಒಡೆಯ ಪರಮೇಶ್ವರ ಗೊತ್ತಲ್ಲ? ಅಯ್ಯೋ, ಪರಮೇಶ್ವರ ದೇವರು ಎಲ್ಲರಿಗೂ ಗೊತ್ತುಂಟು. ಮಕ್ಕಳೆಷ್ಟಿದ್ದಾರೆ ಗೊತ್ತಲ್ಲ? ಹೌದು. ಮತ್ತೆ ಯಾರೆಲ್ಲ ಹೇಳು? ಇದು ದೊಡ್ಡ ಹೊಟ್ಟೆಯವನಿದ್ದಾನೆ ಗಣಪತಿ. ಇಲ್ಲ, ನಿನಗೆ ದೊಡ್ಡ ಸೊಂಡಿಲು ಇಲ್ಲ. ಆಮೇಲೆ 6 ಮುಖ ಇದ್ದವನಿದ್ದಾನೆ. 6 ಮುಖ ಇದೆಯಾ? 6 ಮುಖ ಇಲ್ಲ. ನನಗೆ ಕಾಣಿಸುವುದಿಲ್ಲ. ಉಂಟ ಅಂತ ಮುಖ ತಿರುಗಿಸಿದ್ರೆ ತಲೆಯು ತಿರುಗುತ್ತದೆ. ಹೌದೌದು. ಇಲ್ಲಲ್ಲ, ಈ ಬದಿಯಲ್ಲಿ ಇಲ್ಲ, ತಲೆಯಲ್ಲಿ ಕೋಡಿಲ್ಲ, ನಂದಿ ಅಲ್ಲ. ಆಮೇಲೆ ಈಗ ಗೊತ್ತಾಯ್ತು ನನಗೆ. ಕಣ್ಣು ಕೆಂಪಗಾಗಿ ಉಂಟು, ದೊಡ್ಡದು ಉಂಟು. ನೀನು ಅವನೇ. ಯಾರು? ವೀರಭದ್ರ. ವೀರಭದ್ರನಿಗೂ ನನಗೂ ಸಾಮ್ಯತೆ ಇದೆ. ಹಾಗೆಂದು ನಾನು ಭದ್ರೇಶನೂ ಅಲ್ಲ. ಮತ್ತೆ ಆಮೇಲೆ ಹುಟ್ಟಿಕೊಂಡವ ಮುಂದುವರಿಸು. ಹೇಗೆ? ಗೊತ್ತಿಲ್ವ ನಿನಗೆ? ಇಲ್ಲ. ಆಮೇಲೆ ಯಾರು ಹುಟ್ಟಿಕೊಂಡ? ಆಮೇಲೆ ಯಾರು ಹುಟ್ಟುದು? ಸುಮ್ಮನೆ ಇಲ್ಲಿಗೆ ಯಾರು ಧರಿಸುವಂತಹ ಭಸ್ಮದಲ್ಲಿ ಹರಳೊಂದು ಸಿಕ್ಕಿತು. ಕೈಲಾಸ ಪರ್ವತದ ಕೆಳಗೆ ಬಿಸಾಡಿದ. ಅಲ್ಲಿ ನಾನು ಹುಟ್ಟಿಕೊಂಡೆ. ನೀನೇನು ಮಾಡ್ತಾ ಇದ್ದಿ? ಎಂತದದು? ನೀನು ನಗುವುದ? ಮತ್ತೆ ಕಸವ ಇದು? ತಾತ್ಸಾರ ಮಾಡಬೇಡ. ಕಸದಲ್ಲಿ ಹುಟ್ಟಿದ ಮತ್ತೆಂತದ್ದು? ಈ ಕಸದಲ್ಲಿಯೂ ರಸ ಇದೆ. ಮತ್ತೆಂತದ್ದು? ಅದನ್ನು ನೀನು ಅರ್ಥೈಸಿಕೊಳ್ಳಬಹುದು. ಒಂದು ಭಸ್ಮದಲ್ಲಿ ಹರಳು ಸಿಕ್ಕಿದ್ದು, ಅದರಲ್ಲಿ ಹುಟ್ಟಿದ್ದು ಮತ್ತೆ ಕಸವೇ ಇದು. ಆದ ಕಾರಣವೇ ಪರಮೇಶ್ವರ ಭಸ್ಮಾಸುರ. ಭಸ್ಮಾಸುರ ಸತ್ತೇ ಹೋಗ್ಲಿ, ಮಣ್ಣು ಕಿತ್ತು ಹೋಗ್ಲಿ ಹೆಚ್ಚು. ನಿನ್ನನ್ನು ಕಂಡ ಮೇಲೆ ಜೀವಿಸಬೇಕು ಎನ್ನುವ ಆಶೆ ನನಗೆ ಹುಟ್ಟಿದೆ. ಇಷ್ಟು ಬೇಗ ಸತ್ತೇ ಹೋಗು ಅಂತ ಹೇಳಿದ್ರೆ? ಅಲ್ಲ, ನಾನು ಹಾಗಲ್ಲ ಹೇಳಿದ್ದು. ನನ್ನ ಬುದ್ಧಿಗೆ ನಾನು ಬೈಕೊಂಡದ್ದು. ಸರಿ, ಭಸ್ಮಾಸುರ ನಿನ್ನ ಹೆಸರು ಕೇಳಿದ್ದೇನೆ. ನಾನೇ ಭಸ್ಮಾಸುರ. ಈಗ ನೋಡಿದ್ದು ನಿನ್ನನ್ನು. ಸಾರ್ಥಕ ಆಯ್ತು. ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿಕೊಂಡವ. ಮತ್ತೆ ನಾವೆಲ್ಲ ಕೆಟ್ಟ ಅಪ್ಪ ಅಮ್ಮನಿಗೆ ಹುಟ್ಟಿದ. ಅಲ್ಲ, ನನ್ನ ವಿಷಯ ಹೇಳಿದ್ದು, ನಿಮ್ಮದು ನನಗೆ ಅಗತ್ಯ ಇಲ್ಲ. ಅಲ್ಲ, ನಮ್ಮದು ಹಾಗೆ. ಆದ ಕಾರಣ ನೀನು ಯಾರು ಎನ್ನುವ ವಿಚಾರವನ್ನು ಹೇಳು. ನನ್ನ ಪರಿಚಯ ಬೇಕಾ? ಏನಂತ ಹೇಳಿ? ಭಸ್ಮಾಸುರ ಪುಟ್ಟಿ ಗತಿಯ ಕಾಣದೆ ಅತಿ ಕುಲದಲ್ಲಿ ಪುಟ್ಟಿ ಗತಿಯ ಕಾಣದೆ
ಕಣ್ಣಿನಿಂದ ನೀರು ಹರಿಯುತ್ತಾ ಇದೆ, ಅದನ್ನು ಕಂಡಾಕ್ಷಣ ನನ್ನ ಬಾಯಿನ ನೀರು ಹರಿಯುತ್ತಾ ಇದೆ. ಅಯ್ಯೋ ಎತ್ತದ್ದು ಏನು? ನಮಗೆ ಕಣ್ಣಿನ ನೀರು ಇಡುವುದು ಸ್ವಾಭಾವಿಕ, ಅಡು ಬರ್ತದೆ. ಹೌದು, ನಿನಗೆ ಬಾಯಿಯಿಂದ ಅಂತ ನೀರು ಬರುವುದು ಕಾರಣ ಉಂಟು. ಏನು? ಅದು ಕಣ್ಣಿನಿಂದ ಮೀಸೆಗೆ ಬಿದ್ದು ಅಲ್ಲಿ ಬಟ್ಟಿ ಇಳಿಸು, ಬಾಯಿಗೆ ಬಿದ್ದು ಬಾಯಿಂದ ಹೊರಸೂಸುತ್ತಾ ಉಂಟು. ಈಗೆಲ್ಲ ಜೊಲ್ಲೆಲ್ಲ ಸುರಿಸಬಾರದು, ಸುಮ್ಮನೆ ಅಲ್ಲ. ಹೇಳು ಹೇಳು. ಇದು ಭಸ್ಮಾಸುರ ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದಿ, ಏನು ಅಂತ ಹೇಳಿ ಭಸ್ಮಾಸುರ? ಮೊದಲಾಗಿ ಜಾತ್ಯಾತೀತ ಬೇಡ, ಜಾತಿ ಯಾವುದು ಅಂತ ಹೇಳು. ಹೌದಾ? ಜಾತಿ? ಹೌದು ಹೌದು, ನಾನು ಅತಿಕುಲದಲ್ಲಿ ಹುಟ್ಟಿದವಳು. ಅತಿಕುಲ? ಹೌದು. ಅತಿಕುಲ ಅಂದ್ರೆ ತುಂಬಾ ಕುಲ. ಹಾಗಿದ್ರೆ ನಿನಗೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ ಆಯ್ತು. ಎಂತ ತುಂಬಾ ಮಂದಿ ಅಪ್ಪಂದಿರು? ಅತಿಕುಲ ಅಂದ್ರೆ ತುಂಬಾ ಅಪ್ಪಂದಿರಿದ್ದಾರೆ. ಸಣ್ಣದು ಮಾಡಿದ ತುಂಬಾ ಕುಲದ ಅಪ್ಪಂದಿರಿದ್ದಾರೆ ಅಂತಲ್ವ? ಹಾಗದು ಮತ್ತೆ ಅತಿ ಅಂದ್ರೆ ಶ್ರೇಷ್ಠ ಅಂತಲೂ ಅರ್ಥವಿದೆ. ಯಾವುದು ಶ್ರೇಷ್ಠ? ಶ್ರೇಷ್ಠವಾದಂತಹ ಕುಲ ಯಾವುದಂತ ಕೇಳಿದದ್ದು ಬ್ರಾಹ್ಮಣ ಕುಲ. ಅವರವರ ಪಾಲಿಗೆ ಅವರವರ ಕುಲವೇ ಶ್ರೇಷ್ಠ. ಆದ್ರೆ ವಾಡಿಕೆಯಲ್ಲಿ ನೀನು ಬ್ರಾಹ್ಮಣರು ಅಂತ ಹೇಳ್ತಾ ಇದ್ರೆ ನನ್ನ ಆಕ್ಷೇಪ ಇಲ್ಲ. ಅತಿ ಕುಲ ಅಂದ್ರೆ ಬ್ರಾಹ್ಮಣರು. ಬ್ರಾಹ್ಮಣರು ಹೌದು, ನಾನು ಬ್ರಾಹ್ಮಣಿ. ನೀನು ಬ್ರಾಹ್ಮಣ ಕನ್ಯೆ. ನಾನು ಬ್ರಾಹ್ಮಣ ಕನ್ಯೆ. ನೀನು ಭಟ್ಟತ್ತಿ. ಸುಲಭದಲ್ಲಿ ಹೇಳುವುದಿದ್ರೆ ನೀನು ಭ್ರಾಂತಿ. ಎಂತ ಮಾತಾಡುದು? ನಿಮಗೆ ಬೇಕಾದ ಯಾವ್ದು ಬರುದಿಲ್ಲ. ನೀನು ಬ್ರಾಹ್ಮಣತಿ. ಬ್ರಾಹ್ಮಣತಿ ವೇಗವಾಗಿ ಹೇಳು. ಬ್ರಾಹ್ಮಣಿ 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 ಬ್ರಾಹ್ಮಣಿ. ಬೇಡದೆಲ್ಲ ಬೇಗ ಬರ್ತದೆ. ಬ್ರಾಹ್ಮಣತಿ ಬ್ರಾಹ್ಮಣಿ. ಗೊತ್ತಾಯ್ತು. ಹೌದು, ಅದು ಬೇಗ ಬೇಡ, ಅದಷ್ಟೇ ಸಾಕು. ಸರಿ ಸರಿ. ಬ್ರಾಹ್ಮಣ ಹೆಣ್ಣು. ಬ್ರಾಹ್ಮಣ ಕನ್ಯೆ ನಾನು. ಹೌದು. ಅಪ್ಪ. ಅಪ್ಪ ಯಾರು? ಅಪ್ಪ 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 ಅಂತ ಬೊಬ್ಬೆ ಆಗುತ್ತೆ. ಅಪ್ಪ ಯಾರು ಅಂತ ಹೇಳು. ಅಪ್ಪ ಗೋವಿಂದ. ಬ್ರಾಹ್ಮಣ ಹೆಣ್ಣು, ಅಪ್ಪ ಗೋವಿಂದ. ಹಾಗಿದ್ದರೆ ನೀನು ಗೋವಿಂದ ಭಟ್ಟನ ಮಗ ಆಗಿರ್ಬೇಕು. ಯಾವ ಗೋವಿಂದ ಭಟ್ಟ? ಆ ವೃದ್ಧ ಗೋವಿಂದ ಭಟ್ಟನ ಅಲ್ಲ ಮಧ್ಯ ವಯಸ್ಸಿನ ಗೋವಿಂದ ಭಟ್ಟನ? ಈ ಗೋವಿಂದ ಹೆಸರು ಒಳ್ಳೆ ತಿರುಗುತ್ತದೆ. ಗೋವಿಂದ ಭಟ್ರು ಸುಮಾರು ಜನ ಇದ್ದಾರೆ. ಹಾಗಲ್ಲ ಹೇಳಿದ್ದು ಭಸ್ಮಾಸುರ. ಗೋವಿಂದ ಅಂತ ಹೇಳಿದ್ರೆ ನನ್ನಪ್ಪ ನಾನು ಹುಟ್ಟುವುದಕ್ಕಿಂತ ಮುಂಚೆಯೇ ಈ ಲೋಕವನ್ನು ಬಿಟ್ಟು ಗೋವಿಂದನ ಪಾದವನ್ನು ಸೇರಿ ಬಿಟ್ಟು. ಬೇಸರ ಮಾಡಬೇಡ, ಅರ್ಥ ಆಯ್ತು. ಗೋವಿಂದನ ಪಾದವನ್ನು ಸೇರಿದ ಅಂದ್ರೆ ಮಡಿಲು ಹೋದ. ಹೌದು. ನೀನು ಹುಟ್ಟುವುದಕ್ಕೆ ಎಷ್ಟು ದಿನಗಳಿಗೆ ಮುಂಚಿತವಾಗಿ ಅವ ಸತ್ತದ್ದು? ಅಲ್ಲಿ ಕೇಳಿ ಬರ್ತೇನೆ ನಾನೀಗ ಹೋಗಿ. ಬೇಡ, ನನಗೆ ಗೊತ್ತಿಲ್ವಾ? 9 ತಿಂಗಳಿಂದ ಮೊದಲು ಸತ್ತದ್ದ, ಆಮೇಲೆ ಸತ್ತದ್ದ ಅಂತ? ನಿನ್ನ ಕರ್ಮ ನಿನ್ನದ್ದು, ನಿನಗೆ ಅದೆಲ್ಲ ಯಾಕೆ? ಹುಟ್ಟುವುದಕ್ಕಿಂತ ಮುಂಚೆ ಸತ್ತು ಹೋದವ. ಆಮೇಲೆ ಅಮ್ಮ 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 ಹೇಳಿ, ಬೇಸರ ಮಾಡಬೇಡ, ಹೇಳು. ಉಮ್ಮ. ಗೋವಿಂದ ಭಟ್ಟ ಸಮರ್ಥನಿದ್ದಾನೆ. ಒಂದು ಉಮ್ಮನನ್ನು ಮದುವೆ ಆದಲ್ಲ, ಒಬ್ಬ ಉಮ್ಮನನ್ನು ಮದುವೆ ಆದಲ್ಲ. ಯಾವ ಉಮ್ಮನನ್ನು? ಅದೇ ನೀನು ಹೇಳಿದೆ ಉಮ್ಮ, ಯಾರು ಅಂತ ನನಗೆ ಗೊತ್ತುಂಟ. ಯಾವ ಉಮ್ಮ? ಯಾವ ಗುಮ್ಮ ನಿನ್ನದು? ಅಲ್ಲ, ಉಮ್ಮ ಅಂತ ನೀನು ಹೇಳಿ. ಅದಲ್ಲದು, ನೀನು ಯಾವ್ದು ಅಪಾರ್ಥ ಮಾಡಬೇಡ ಸುಮ್ಮನೆ. ಇಲ್ಲ ಮತ್ತೆ ಉಮ್ಮ ಅಂದ್ರೆ ಏನು? ಉಮ್ಮ ಹಾಗೆ ಉಮ್ಮ ಉಪ್ಪ ಅಂತ ಒಂದು ಮಾತು ಗೊತ್ತಿಲ್ವಾ? ಗೊತ್ತಿಲ್ಲ. ಅಮ್ಮ ಯಾರು ಎನ್ನುವ ಹಾಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಹುಟ್ಟುವುದಕ್ಕೆ ಮುಂಚಿತವಾಗಿ ಅಮ್ಮ ಸತ್ತದ್ದ. ಮತ್ತೆ ನನ್ನನ್ನು ಹೇರುವುದು ಹೇಗೆ? ಹಾಗಿದ್ರೆ ನೀನು ಹುಟ್ಟಿದ ಕ್ಷಣದಲ್ಲಿ ಅಮ್ಮ ಸತ್ತಳು. ಅಮ್ಮ ಸತ್ತು ಹೋದ್ರು. ಅಪ್ಪ ಅಮ್ಮನನ್ನು ಮುಕ್ಕಿ ತಿಂದವಳು ನೀನು. ಮುಕ್ಕಿ ತಿಂದವಳು. ಹೇಗೆ?
ಮಾತುಂಟು ಹಾಗೆ. ಯಾಕೆ ಬೇಸರ ಆಯ್ತಾ ನಿನಗೆ? ಮತ್ತೆ ಮುಖ್ಯದಿಂದ ಅವಳಂತ ಹೇಳುತ್ತೆ, ಅನಿಷ್ಟ ಅಂತ ಹೇಳುದಲ್ವ ನಿನಗೆ? ನಿನಗೆ ಬೇಸರ ಆಯ್ತು ಅಂತಾದ್ರೆ ಆ ಮಾತನ್ನು ನಾನು ಹಿಂದೆ ಬರೆದಿದ್ದೇನೆ, ನೀನು ಮುಂದುವರಿಸು. ಹಾ ಆಯ್ತು, ನೀನು ಹೇಳಲಿಕ್ಕಾಯ್ತು, ಮತ್ತೆ ಪುನಃ ಹಿಂಪಡಿ. ಸರಿ ಸರಿ, ಆಮೇಲೆ ಆಯ್ತು. ಇದು ನನಗೆ ಅಪ್ಪ ಅಮ್ಮ ಇಲ್ಲಲ್ಲ, ನನ್ನನ್ನು ಸಾಕಿದ್ದು ಯಾರು ಗೊತ್ತುಂಟ? ಯಾರು ಸಾಕಿದ್ದು? ಎದುರು ಮನೆಯ ಕಮಲಮ್ಮ, ಈಚೆ ಮನೆಯ ವನಜಮ್ಮ, ಆಚೆ ಮನೆಯ ಸರಸಮ್ಮ, ಈಚೆ ಮನೆಯ ಜಾನಕಿಯಮ್ಮ, ಹೀಗೆ ದೇವರಿಗೆ ಸಾವಿರ ನಮಸ್ಕಾರ. ಎಲ್ಲ ಅಮ್ಮಂದಿರೇ ನಿನ್ನನ್ನು ನೋಡಿದ್ದಲ್ವ? ಹೌದು. ಆಚೆ ಮನೆಯ ಧೂಮಪ್ಪ, ಈಚೆ ಮನೆಯ ಕಿಷ್ಟಪ್ಪ ಎಲ್ಲ ನೋಡ್ಲಿಲ್ಲಲ್ಲ ನಿನ್ನದು? ಅದ್ಯಾರು ನೋಡಿದ್ರು ಅಂತ ತಿಳ್ಕೊಳ್ಳೋ. ಅಮ್ಮಂದಿರೇ ನೋಡಿದ್ದಲ್ವ? ಹೌದು, ಅಮ್ಮಂದಿರೇ ನೋಡಿದ್ದು. ದೇವರಿಗೆ ಸಾವಿರ ನಮಸ್ಕಾರ. ಯಾಕೆ ಎಲ್ಲ ಗಂಡಸರು ಎಲ್ಲ ಕೆಟ್ಟವರೇ ಇರ್ತಾರೆ ನಿನ್ನ ಹಾಗೆ? ಅಲ್ಲ ಹೇಳಿದ್ದು ನನ್ನ ಹಾಗೆ ಅಂತ ಹೇಳಿದ್ದು ನಾನು. ನಾವು ಮರ್ಯಾದೆಯ ಪರಿಧಿ ಬಿಟ್ಟು ವ್ಯವಹರಿಸುವವರೇ ಹಾಗೆ. ಹಾಗೆ ಎಲ್ರು ನಿನ್ನ ಹಾಗೆ ಮರ್ಯಾದೆ. ಹಲವರ ಸೇವೆ ನೀನು. ಹೌದು, 10 ಮಂದಿಯ ಕೈಯ ತುತ್ತನ್ನು ತಿಂದು ಬೆಳೆದವಳು ನಾನು. 10 ಸಮಸ್ತರ ಸೇವೆ. 10 ಸಮಸ್ತರ ಸೇವೆ ಯಾವತ್ತೂ ಸರಿಯಾಗ್ಲಿಕ್ಕಿಲ್ಲ, ಏನಾದ್ರೂ ಒಂದು ಕೊರತೆ ಇದ್ದೇ ಇರ್ತದೆ ಅಲ್ಲ. ಇನ್ನು ಅದು ಇಲ್ವಾ ಅಂತ. ಸರಿ, ಆಮೇಲೆ ಹಾಗೆ 10 ಮಂದಿ ಸೇರಿ ಬೇರೆ ಯಾರು ಸಾಕಿದ್ರು? ಆದ್ರೆ ನನ್ನನ್ನು ಅತಿಯಾದಂತಹ ಪ್ರೀತಿಯಿಂದ ಸಾಕಿದವಳು ಒಬ್ಬಳು, ನನ್ನ ಪ್ರೀತಿಯವಳು. ಅವಳೇ ನನ್ನ ಅಜ್ಜಿ. ಅಜ್ಜಿ? ಹೌದು. ಅಜ್ಜಿ ಸಾಕಿದ ಮಗು ಬೊಜ್ಜಕ್ಕೂ ಆಗ್ಲಿಕ್ಕಿಲ್ಲ. ಅಯ್ಯೋ, ನಾನು ಹೋಗುತ್ತೇನೆ, ನನ್ನ ಒಂದು ಮಾತು ಹೇಳಿದ ಮಾತಾಡುದು. ನನ್ನ ಮನಸ್ಸಿಗೆ ಬಂದಂತಹ ಮಾತನ್ನಾಡುವಂತಹ ಸ್ವಭಾವ ನನ್ನದು. ನಿನಗೆ ಬೇಸರ ಆದ್ರೆ ಮಾತನ್ನು ಹಿಂದೆ ಬೆಳೆದಿದ್ದೇನೆ. ಸರಿ, ಅಜ್ಜಿ ಪ್ರೀತಿ ಅಜ್ಜಿ ಅದು. ನಿನ್ನನ್ನು ಯಾವ ರೀತಿಯಲ್ಲಿ ಕರೆದ್ರು? ಹೌದು, ನನ್ನ ಹೆಸರೇನಿಟ್ರು? ಹಲವು ಹೆಸರಿಂದ ಕರೀತಾರೆ, ಆದ್ರೆ ನನ್ನನ್ನು ಪ್ರೀತಿಯಿಂದ ಎಲ್ಲರೂ ಕರೆಯುವುದು ಒಂದೇ ಒಂದು ಹೆಸರಿನಿಂದ. ಅದುವೇ ಪೋಯಿನಿ. ಪೋಯಿನಿ ಏನು ಹೆಸರು? ಅದ್ಯಾವ ಭಾಷೆ? ಮತ್ತೆ ನೀನೇನು ಹೇಳಿದ್ದು? ಮೋಹಿನಿ. 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 ಜಗನ್ಮೋಹಿನಿ. ಜಗನ್ಮೋಹಿನಿ. ಮನಮೋಹಿನಿ. ಸಂದೇಹವೇ ಇಲ್ಲ. ಪ್ರಾಯಷ್ಟ ಆಯ್ತು, ಕೇಳಬಾರ್ದು ಆದ್ರೂ ಕೇಳುದು. ಹೆಣ್ಣು ಮಕ್ಕಳ ಪ್ರಾಯ ಎಲ್ಲ ಹಾಗೆ ಕೇಳಬಾರ್ದು. ಬಿಟ್ಟು ನನ್ನಲ್ಲಿ ಹೇಳಿ. ಹೇಳ್ತೇನೆ, ಯಾರಲ್ಲಿ ಹೇಳಬೇಡ. ಇಲ್ಲ, ಯಾರಲ್ಲಿ ಹೇಳುದು? ನನಗೆ 15 ವರ್ಷ ತುಂಬಿ 11 ತಿಂಗಳು ಆಗಿ 16ಕ್ಕೆ ಜಾರಿದಷ್ಟೇ ಈಗ. ದೇವರಿಗೆ ಸಾವಿರ ನಮಸ್ಕಾರ, ಸಾವಿರ ನಮಸ್ಕಾರ. ನನಗೆ ನಿನ್ನೆಗೆ 17 ಆದದ್ದಷ್ಟೇ. ನಿನಗೆ 16, ನನಗೆ 17. ಎಲ್ಲಿಯಾದ್ರೂ ನನಗೆ 17 ನಿನಗೆ 18 ಆಗ್ತಿದ್ರೆ ನಮಗೆ ವ್ಯವಹಾರ ಮುಂದುವರಿಸುವುದಕ್ಕೆ ಸಾಧ್ಯ ಇತ್ತ? ನನಗೆ 16 ಆದಕ್ಕೆ ನಿನಗೆ 17 ಅಂತ? ಅಲ್ಲಲ್ಲ, ನನಗೆ 17 ಆದದ್ದಕ್ಕೆ ನಿನಗೆ 16. ಬ್ರಹ್ಮದೇವ 17 ಹಾಗೆಯಾ? ಮತ್ತೆ ಇದು 17ಕ್ಕೆ ಎಷ್ಟು ಸೇರಿಸಬೇಕು? ಇದು 16ರ ಹಾಗೆ. ಹಾಗೆ ಷೋಡಶಿ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆಮೇಲೆ ಇದು ನನ್ನ ಪ್ರಾಯ 16 ವರ್ಷ ತುಂಬಿತ್ತು. ಸರಿ, ಹೌದು. ಪ್ರಾಯಕ್ಕೆ ಬಂದಂತ ಹೆಣ್ಣು ಮಕ್ಕಳಿಗೆ ಏನಾಗಬೇಕು? ಮದುವೆ. ಹೌದು ಹೌದು, ಅದಾಗಬೇಕು. ಆದ್ರೆ ಒಂದು ಮೋಸ ಆಯ್ತು ಭಸ್ಮಾಸುರ. ನಮಸ್ಕಾರ, ನಾನು ಬರ್ತೇನೆ. ಮೋಸ ಆಗಿದೆ ಅಲ್ವಾ? ನಾನು ಬರ್ತೇನೆ. ಏನಾಯ್ತು? ಮೋಸ ಆಗಿದೆ ಅಂತ ನೀನು ಹೀಗೆ ಹೇಳಿದ್ದಿ. ನಾನು ಏನು ಎನ್ನುವ ಹಾಗೆ ಅರ್ಥೈಸಿಕೊಳ್ಬೇಕು. ಅದು ಹಾಗಲ್ಲ, ಮತ್ತೆ ಅದು ಹೀಗೆ. ಏನು ಮೋಸ? ಹೀಗಾದದ್ದು. ಏನು ಮೋಸ? ನನಗೊಂದು ರೋಗ ಭಸ್ಮಾಸುರ. ಏನು? ನನಗೆ ರೋಗ. ಅಂತರ ಅಂತರ ಸ್ವಲ್ಪ ಅಂತರ. ರೋಗ ಎಂತದ್ದು? ಅಲ್ಲ, ರೋಗ ಯಾಕೆ ಮುಖ ಮುಚ್ಚುದು? ರೋಗ ಇದ್ದವರಿಂದ ಅಂತರ ಇಟ್ಟುಕೊಳ್ಬೇಕು ಅಂತ ಹಾಗೆ. ಮತ್ತೆ ನಿನಗೆ ರೋಗ? ಅದ್ಯಾವ ರೋಗ? ಅದ್ಯಾವ ರೋಗ? ಸಾಂಕ್ರಾಮಿಕ ರೋಗ ಅಲ್ಲ. ಹಾಗಲ್ಲ. ಈ ನಾನು ಅಜ್ಜಿ ಹತ್ರ ಹೋಗಿ ಹೇಳಿದೆ ನನಗೆ ಹೀಗೀಗ ಆಗುತ್ತದೆ ಅಂತೇಳಿ. ಮತ್ತೆ ಕೇಳಿದೆ, ಅಜ್ಜಿಗೂ ಈ ಪ್ರಾಯದಲ್ಲಿ ಇದೇ ರೋಗ ಇತ್ತಂತೆ. ಅಜ್ಜಿಗೂ ಈ ಪ್ರಾಯದಲ್ಲಿ ಈ ರೀತಿಯ ರೋಗ ಇತ್ತು? ಹೌದು. ನಿನ್ನ ಅಜ್ಜಿಗೆ ಈಗ ಆ ರೋಗ ಇಲ್ಲಲ್ಲ? ಈಗ ಇಲ್ಲ. ಈಗ ಇದ್ರೆ ಬದುಕುವುದಿಲ್ಲ ಅವಳು. ಸರಿ, ಹಾಗೆ. ಹೌದು, ಹಾಗೆ ರೋಗ ಏನಂತ ಕೇಳಿದ್ಯಾ? ಇದು ಕೂತ್ರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ನಿಂತ್ರೆ ನಿಲ್ಲುವುದಕ್ಕಾಗುದಿಲ್ಲ, ಊಟ ಮಾಡಿದ್ರೆ ಊಟ ಸೇರುವುದಿಲ್ಲ, ನಿದ್ದೆ ಮಾಡು ಅಂತ ಹೇಳಿದ್ರೆ ಮತ್ತೆ ಒಮ್ಮೆಲೆ ಎಚ್ಚರ ಆಗುವುದು, ಎಚ್ಚರ ಆದ್ರೆ ಮತ್ತೆ ನಿದ್ದೆ ಬರುವುದು, ಹೀಗೆಲ್ಲ ಆಗುದು. ನಿನ್ನನ್ನು ನೋಡುವಾಗಲೇ ಅರ್ಥ ಆಗ್ತದೆ ಚೆನ್ನಾಗಿ ನಿದ್ರೆ ಮಾಡುವುದಿಲ್ಲ ನೀನು, ಚೆನ್ನಾಗಿ ಊಟ ನಿನ್ನ ಶರೀರಕ್ಕೆ ಸೇರುವುದಿಲ್ಲ, ಎಷ್ಟು ಕೃಶವಾಗಿದ್ದೀನಿ. ಮತ್ತೆ ನೋಡು. ಸರಿ ಸರಿ, ಹಾಗೆ ಒಂದು ರೋಗ ನಿಮಗೆ. ಹೌದು. ಆಮೇಲೆ ಹಾಗೆ ಆ ಅಜ್ಜಿ ಹೇಳಿದ್ಲು, ಇದು ಅದುವೇ ಅದೇ ರೋಗ. ಅಂದ್ರೆ ಯೋಗ್ಯನಾದಂತಹ ವರನನ್ನು ಹುಡುಕಿ ನೀನು ಮದುವೆ ಆಗಬೇಕೆನ್ನುವ ಹಾಗೆ. ಸರಿ, ಹಾಗೆ ಹುಡುಕಿಕೊಂಡು ಹೋದೆ ನಾನೇ. ಅವಳು ನೋಡಿದ್ರೆ ನನಗೆ ಆಗಲಿಲ್ಲ, ಅದು ನನ್ನ ಯೋಗ್ಯತೆಗೆ ಸರಿ ಇಲ್ಲ. ಸರಿ, ಯೋಗ್ಯತೆಗೆ ಸರಿ ಇದ್ದವರು ಯಾರು ಎನ್ನುವಾಗಿ ಹುಡುಕಿಕೊಂಡು ಹೋದೆ. ನೇರವಾಗಿ ಮೇಲೆ ಹೋದೆ ಭಸ್ಮಾಸುರ. ಸ್ವರ್ಗಲೋಕಕ್ಕೆ ಹೋದೆ. ಸ್ವರ್ಗಲೋಕದವರು ಎಷ್ಟು ಚಂದ ಭಸ್ಮಾಸುರ. ಮದುವೆ ಆಗಬಹುದಿತ್ತಲ್ಲ, ಆದ್ರೆ ಏನು ಮಾಡುವುದು, ಅವರು ಕಣ್ಣು ಮುಚ್ಚುವುದಿಲ್ಲ, ನೆಲ ಮುಟ್ಟುವುದಿಲ್ಲ.
ಕಣ್ಣು ಮುಚ್ಚದೇ ಇದ್ರೆ ಅವರು ಸೌಂದರ್ಯವನ್ನು ಆಸ್ವಾದಿಸುವುದಕ್ಕೆ ಉಂಟಾ ಆದ ಕಾರಣ ಅವರು ಬೇಡ ಅವರನ್ನು ತಿರಸ್ಕರಿಸಿದೆ. ನೇರವಾಗಿ ಪಾತಾಳಕ್ಕೆ ಹೋದೆ. ಪಾತಾಳದವರು ಎಷ್ಟು ಚಂದ ಭಸ್ಮಾಸುರ. ಮದುವೆ ಆಗಬಹುದಿತ್ತಲ್ಲೋ? ಮದುವೆ ಆಗಬಹುದಿತ್ತು. ಆದ್ರೆ ಒಂದು ಪಾತಾಳದವರಿಗೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ಸತ್ಯ ಹೇಳ್ತೇನೆ, ಸೊಂಟದಲ್ಲಿ ಬಲ ಇಲ್ಲದವರನ್ನು ಮದುವೆ ಆಗಿ ಬಿಡಬೇಡ. ತಪ್ಪಿ ಪ್ರಯೋಜನ ಇಲ್ಲ. ಪಾತಾಳದವರನ್ನು ಬಿಟ್ಟು ಆಮೇಲೆ ಭೂಲೋಕದಲ್ಲಿ ತಿರುಗಿಕೊಂಡು ಹೋದೆ. ಸರಿ, ಭೂಲೋಕದಲ್ಲಿ ಇಷ್ಟು ಚಂದದವರೆಲ್ಲ ಇರುವಾಗ ನಾನು ಅಲ್ಲಿ ಮೇಲೆ ಕೆಳಗೆ ಹೋಗುದಾ? ತೀರ್ಮಾನ ಮಾಡಿದೆಯೋ? ಹೌದು. ಆದ್ರೆ ಏನು ಮಾಡೋಣ, ಒಬ್ಬೊಬ್ಬರಿಗೆ ಒಂದೊಂದು ಕೊರತೆ. ಹೌದು, ಕೆಲವರಿಗೆ ಕೈ ಸರಿ ಇಲ್ಲ, ಕೆಲವರಿಗೆ ಕಾಲ್ ಸರಿ ಇಲ್ಲ, ಕೆಲವರಿಗೆ ಕಣ್ಣು ಕಾಣುವುದಿಲ್ಲ, ಎಲ್ಲಾ ಸರಿ ಇದ್ದವರಿಗೆ ತಲೆಯೇ ಸರಿ ಇಲ್ಲ. ಅಂತವರನ್ನೆಲ್ಲ ಮದುವೆ ಆಗಬೇಡ, ಎಲ್ಲಾ ಸರಿ ಇದ್ದವರನ್ನು ಮದುವೆ. ಹೌದು, ಕೆಲವರಿಗೆ ತಲೆ ಸರಿ ಇದ್ದರೂ ಕೂಡ ತಲೆಯಲ್ಲಿ ಕೂದಲಿಲ್ಲ ಭಸ್ಮಾಸುರ. ತಲೆಯಲ್ಲಿ ಕೂದಲು ಇಲ್ಲದೆ ಇರುವುದಕ್ಕೂ ದಾಂಪತ್ಯ ಜೀವನಕ್ಕೂ ಏನು ಸಂಬಂಧ? ಸುಮ್ಮನೆ ಮುದುಕನನ್ನು ಹೋಗಿ ನನ್ನ ಮದುವೆ ಆಗುದಾ? ತಲೆಯಲ್ಲಿ ಕೂದಲಿಲ್ಲ ಎನ್ನುವ ಕಾರಣದಿಂದ ಅವ ಮುದುಕ ಎನ್ನುವ ತೀರ್ಮಾನಕ್ಕೆ ಬರಬೇಡ. ಒಂದು ದೊಡ್ಡ ದೋಸೆ ಹೊಯ್ಬೋದು ಅದರಲ್ಲಿ. ತಲೆಯಲ್ಲಿ ಓರ್ವನಿಗೆ ಪುರುಷನಿಗೆ ಕೂದಲಿಲ್ಲ ಅಂತಾದ್ರೆ ಅವ ಸಮರ್ಥ ಪುರುಷ ಎನ್ನುವುದು ಲೆಕ್ಕಾಚಾರ. ಅದು ಹೇಗೆ? ವೈಜ್ಞಾನಿಕ ಆಧಾರ ನಾನು ಕೊಡ್ತೇನೆ. ಅಯ್ಯೋಯ್ಯೋ, ಹೆಣ್ಣು ಮಕ್ಕಳ ತಲೆಗೂದಲು ಹೋಗ್ತದ? ಹೆಣ್ಣು ಮಕ್ಕಳಿಗೆ ತಲೆಗೂದಲು ಉದುರುವುದಿಲ್ಲ. ಯಾವ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ತಲೆಗೂದಲು ಬೋಳಾಗುವುದಿಲ್ಲ. ಎಲ್ಲಿಯಾದ್ರೂ ರೋಗ ಬಂದ್ರೆ ಆಗ್ತದೆ. ಹಾಗಿದ್ದರೆ ತಲೆಗೂದಲು ಹೋಗದೇ ಇರುವುದು ಹೆಣ್ಣು ಮಕ್ಕಳಿಗೆ ಭೂಷಣ. ಹೆಣ್ಣು ಮಕ್ಕಳಿಗೆ ಭೂಷಣ. ತಲೆಗೂದಲು ಹೋಗುವುದು ಪುರುಷರಿಗೆ ಭೂಷಣ. ಹೌದು, ಆಲೋಚನೆ ಮಾಡು. ಹೌದು, ಹೋಗದೇ ಇರುವುದು ಹೆಣ್ಣಿಗೆ ಭೂಷಣ, ತಲೆಗೂದಲು ಹೋಗುವುದು ಪುರುಷರಿಗೆ ಭೂಷಣ. ಓರ್ವನ ತಲೆಯಲ್ಲಿ ಏನೂ ಕೂದಲು ಇಲ್ಲ ಅಂತ ಆದ್ರೆ ಅವ ಮಹಾಪುರುಷ ಎನ್ನುವುದೇ ಲೆಕ್ಕಾಚಾರ. ಹೌದಾ? ತುಂಬಾ ತಲೆಗೂದಲು ಉದುರಿದವನು ಮಹಾಪುರುಷ. ಇದು ನಾನು ಹೇಳುದು ಯಾಕೆ ಅಂತವರನ್ನು ನಾನು ಸಮರ್ಥಿಸುವುದು. ನನ್ನ ತಲೆಯಲ್ಲಿ ನೋಡು, ನನ್ನ ಹಣೆಯಲ್ಲಿ ಎಲ್ಲ ಕೂದಲುಂಟು. ಹೌದು, ನನ್ನನ್ನು ಹೇಳಿದ್ದಲ್ಲ, ಅಂತವರನ್ನು ನಾನು ಸಮರ್ಥಿಸಿದ್ದೆ. ಅವರಿಗಿಂತ ನೀನು ಕಡಿಮೆಯಾ? ಹೋದವರು ಮಹಾಪುರುಷ. ಅಂತೂ ಕೂದಲಿಲ್ಲ ಎನ್ನುವ ಕಾರಣದಿಂದ ತಿರಸ್ಕರಿಸಲಾಯಿತು. ತೀರ್ಮಾನಕ್ಕೆ ಬಂದು ಹಾಗಾಗಿ ಅವರನ್ನೆಲ್ಲ ಬಿಟ್ಟು ಹೀಗೆ ನಡೆದುಕೊಂಡು ಈ ದಾರಿಯುದ್ದಕ್ಕೂ ಬಂದೆ ನಾನು. ಸರಿ, ನಿನ್ನನ್ನು ನೋಡ್ತೇನೆ. ನೀನು ಎಷ್ಟು ಚಂದ ಭಸ್ಮಾಸುರ. ನಿನ್ನನ್ನು ಬಿಟ್ಟು ಅವರನ್ನು ನೋಡೋದಕ್ಕೆ ಹೋದೆನಲ್ಲ ನಾನು. ಸಂತೋಷವಾಯಿತು. ನಾರಿಮಣಿ, ನಿನ್ನನ್ನು ಕಂಡಾಕ್ಷಣ ನನಗೂ ಆಸಕ್ತಿ ಹೆಚ್ಚಾಗುತ್ತಾ ಇದೆ. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಪಾಯಸ. ನಿನ್ನನ್ನು ನಾನು ಮದುವೆ ಆಗ್ತೇನೆ, ಸ್ವರ್ಗ ಸುಖ ಅನುಭವಿಸಬಹುದು. ಆದ್ರೆ ಒಂದು ಹೇಳೋದಕ್ಕೆ ಬರ್ತೋಯ್ತು ನನಗೆ. ಮದುವೆ ಆಗಬಹುದು, ಆದ್ರೆ ಮದುವೆ ಆಗುವುದಕ್ಕೆ ಮುಂಚಿತವಾಗಿ ಒಂದು ಷರತ್ತಿದೆ. ಏನು ವಿಶೇಷ ನಿನ್ನಲ್ಲಿ? ನಾನು ನಾಟ್ಯ ಮಾಡುವಳು. ಓ, ನಾಟ್ಯ ಕಲೆಯನ್ನು ಕರಗತ ಮಾಡಿಕೊಂಡವಳು. ಹೌದು. ಆದ ಕಾರಣ ಮದುವೆ ಆಗುವುದಕ್ಕೆ ನೀನು ಯೋಚಿಸ್ತಾ ಇದ್ದೇನೆ. ನನಗೆ ಅರ್ಥವಾಯ್ತು. ಏನು? ಈಗ ಕೆಲವು ಹೆಣ್ಣು ಮಕ್ಕಳೆಲ್ಲ ವಿಶೇಷವಾದಂತಹ ಕಲೆಗಳಲ್ಲಿ ಆಸಕ್ತರಿರ್ತಾರೆ. ಮದುವೆ ಆದ ಮೇಲೆ ಅವರಿಗೆ ಆ ಕಲಾ ಪ್ರದರ್ಶನವನ್ನು ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ. ನೀನು ನಾಟ್ಯ ಕಲೆಯನ್ನು ಕಲಿತವಳು, ಮದುವೆ ಆದ ಮೇಲೆ ನಿನಗೆ ಅವಕಾಶ ಇಲ್ಲ ಅಂತ ಬೇಸರ ಇರಬಹುದು. ದೇವರಾಣೆ ಬೇಸರ ಮಾಡಬೇಡ. ಎಂತ ಮಾಡ್ತೀನಿ? ನಿನ್ನನ್ನು ಮದುವೆ ಆದ ಮೇಲೆ ನಿನಗೆ ಎಲ್ಲಿ ನಾಟ್ಯ ಕಾರ್ಯಕ್ರಮ, ನಾಟ್ಯ ವೈಭವ ಇದ್ರೂ ನಿನ್ನನ್ನು ಕಳುಹಿಸುತ್ತೇನೆ. ನಿನ್ನ ಹಿಂದಿನಿಂದ ನಾನೂ ಬರ್ತೇನೆ. ಸುಮ್ಮನೆ ಸಂಪಾದನೆ ಆಗ್ತದೆ ಅಂತ ಆದ್ರೆ ಯಾಕೆ ಬೇಡ ಅಂತ ಹೇಳುದು. ಈಗ ಬರೇ ನನ್ನ ನಾಟ್ಯ ವೈಭವ ಬರ್ಲಿಕ್ಕೆ ನೀನೀಗ ನನ್ನನ್ನು ಮದುವೆ ಆಗುದಾ? ಅಲ್ಲ, ವಿಷಯ ಹೇಳಿದ ಅದಕ್ಕೂ ಅವಕಾಶ ಕೊಡ್ತೇನೆ. ಅವಕಾಶ ಕೊಡ್ತೀಯಾ? ಬೇರೆ ನಾಟ್ಯ ತುಂಬಾ ಉಂಟು, ಅದು ಕಲಿಸ್ತೇನೆ ನೀನು. ಅದಾಗುದಿಲ್ಲ. ಹಾಗಲ್ಲ, ನಾನು ಬಾಲ್ಯದಲ್ಲಿ ತೀರ್ಮಾನ ಮಾಡಿದ್ದೇನೆ. ಯಾರು ನನ್ನನ್ನು ನಾಟ್ಯದಲ್ಲಿ ಸೋಲಿಸ್ತಾನೋ ಅಂಥವನನ್ನೇ ನಾನು ವರಿಸುವುದೆನ್ನುವ ಹಾಗೆ ನನ್ನ ನಿಬಂಧನೆ. ನಾನು ಯಾರು? ನೀನು ಯಾರು? ಪರಮೇಶ್ವರನ ಸುಕುಮಾರ. ಪರಮೇಶ್ವರನಿಗೆ ಒಂದು ಹೆಸರುಂಟು ಗೊತ್ತಾ ನಿನಗೆ? ಏನು? ನಟರಾಜ. ಸುಮ್ಮನಿರೊಮ್ಮೆ. ಏನು? ವೈದ್ಯನ ಮಕ್ಕಳು ವೈದ್ಯನೇ ಆಗ್ಬೇಕಂತಿಲ್ಲ, ಕಳ್ಳನೂ ಆಗಬಹುದು. ಆದರೆ ವೈದ್ಯರ ಮಕ್ಕಳಿಗೆ ಒಂದು ಕೈಗುಣ ಇರ್ತದೆ. ಹೌದಾ? ನಟರಾಜನ ಸುಕುಮಾರನಾದಂತಹ ನನಗೆ ನಾಟ್ಯ ಎನ್ನುವುದು ಕರಗತವಾಗಿದೆ. ಹೌದಾ? ಖಂಡಿತವಾಗಿಯೂ ನಿನ್ನನ್ನು ನಾಟ್ಯದಲ್ಲಿ ಸೋಲಿಸ್ತೇನೆ. ನಾಟ್ಯದಲ್ಲಿ ಸೋಲಿಸಿದ್ರೆ ಏನು ನಿನ್ನ ತೀರ್ಮಾನ? ಯಾರು ನನ್ನನ್ನು ಸೋಲಿಸ್ತಾನೆ ಅವನನ್ನು ನಾನು ವರಿಸುವುದು. ಹಾಗೆ? ಹೌದು. ನಾನು ನಿನ್ನನ್ನು ಸೋಲಿಸಿದ್ರೆ ನೀನು ನನ್ನನ್ನು ಮದುವೆ ಆಗುತ್ತೇನೆ. ಒಂದು ವೇಳೆ ನೀನು ನನ್ನನ್ನು ಸೋಲಿಸಿದ್ರೆ ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ಅದೆಂತದ್ದು? ನಿನ್ನನ್ನು ನಾನು ಸೋಲಿಸಿದ್ರೆ ನೀನು ನನ್ನನ್ನು ಮದುವೆ. ಅದು ಸರಿಯಪ್ಪ. ನೀನು ನನ್ನನ್ನು ಸೋಲಿಸಿದ್ರೆ ನಾನು ನಿನ್ನನ್ನು ಮದುವೆ. ನಾನು ನಿನ್ನನ್ನು ಸೋಲಿಸಿದ್ರೆ ಎರಡು ಒಂದೇ ಅಲ್ವಾ? ನೀನು ಸೋತ್ರೆ ನೀನು ನನ್ನನ್ನು ಮದುವೆ. ಹೌದು. ನಾನು ಸೋತ್ರೆ ನಾನು ನಿನ್ನ. ಅದಾಗುದಿಲ್ಲ. ನೀನು ಸೋತ್ರೆ ನನ್ನನ್ನು ಹೇಗೆ ಮದುವೆ ಆಗುದು? ನಿನ್ನನ್ನು ನಾನು ಖಂಡಿತವಾಗಿಯೂ ಸೋಲಿಸ್ತೇನೆ. ಸೋಲಿಸ್ತೀಯಾ? ಪ್ರಾರಂಭಿಸೋಣ. ಇಲ್ಲಿ ಅಲ್ಲ, ಇದು ಸ್ವಲ್ಪ ನೆರಳು ಬೇಕಲ್ವಾ? ಹಾಗಿದ್ರೆ ಒಂದು ಕೆಲಸ ಮಾಡುವ, ನನ್ನ ಅಂತಃಪುರಕ್ಕೆ ಹೋಗಿ ಅದರ ಒಳಗೆ ಕುಣಿಯುವ. ಕರ್ಮ ನಿನ್ನದ್ದು. ಕುಣಿದು 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 ನಿನ್ನನ್ನು ಸೋತಾಕ್ಷಣ ಹಾಗಾಗುದಿಲ್ಲ. ಅದಕ್ಕೊಂದು ವೇದಿಕೆ ಸಿದ್ಧ ಮಾಡ್ತೇನೆ. ಎಲ್ಲಿ? ಆ ವೇದಿಕೆಯಲ್ಲಿ ನೀನು ಕುಣಿಬೇಕು. ಇಲ್ಲಿ
ಸಂಪಿಗೆ ಮರ ಕಾಣುತ್ತದಲ್ವಾ ಅಲ್ಲಿ ಅಲ್ಲಿ ಅದು ಸಂಪಿಗೆ ಮರ ಅಲ್ಲ, ಮತ್ತೆಂತ ಅದು ಮಾವಿನ ಮರ. ಅದು ನಿನಗೆ ನೋಡು ಉದ್ದ ಎಲೆ. ಸ್ವಲ್ಪ ಹೊತ್ತಲ್ಲಿ ನಿಂಗೆ ಅದೇ ಬೇಕೀಗ ಅಂದ್ರೆ ಅಲ್ಲ ಹೇಳಿದ್ದು ನಾನು. ಅದು ಮಾವಿನ ಮರ, ಮಾವಿನ ಮರ ಅಲ್ಲ, ಅದು ಉದ್ದದ ಎಲೆ, ಅದು ಸಂಪಿಗೆ ಮರ. ಹಾಗಿದ್ರೆ ತಡ ಯಾಕೆ, ಮುಂದುವರಿಯೋಣ. ಸಂಪಿಗೆ ಮರದ ಕೆಳಗೆ ಬಂದಿದ್ದೇವೆ. ಪ್ರಶಾಂತವಾದಂತಹ ವಾತಾವರಣ. ಇಲ್ಲಿಗ ನಾವು ಮೊದಲು ನಾಟ್ಯ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಭೂಮಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು. ನೋಡ, ಒಂದು ಭೂಮಿಗೆ ಒಂದು ನಮಸ್ಕಾರ ಮಾಡು. ಎಂತದು ಅಲ್ಲ, ನಿನಗೆ ನಾಟ್ಯ ಹೇಳ್ಲಿಕ್ಕಾಗುದಿಲ್ಲ, ನೀನು ಮತ್ತೆ ನಾಟ್ಯ ಮಾಡುದು. ನಿನಗೆ ಭೂಮಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೇಳಿದ್ದು, ಮಣ್ಣು ಮುಟ್ಲಿಕ್ಕೆ ಹೇಳಿದ ನಾನು. ನಾವು ಹೇಗೆ ನಮಸ್ಕಾರ ಮಾಡಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಭಾವ ಮುಖ್ಯ. ಆಯ್ತು, ಸರಿಯಾಗಿ ನೋಡಿ, ಹಾಗೆ ನಮಸ್ಕಾರ ಮಾಡು. ಹೀಗೆ ಕೈ ಹೀಗೆ ಅರೆಮಂಡಿ ಹಾಕಿ ಕುಳಿತುಕೋ. ಅಯ್ಯೋ ದೇವಿ, ಕಾಡಿನಲ್ಲೇ ಸಂಚಾರ ಮಾಡುವಾಗ ಒಳ್ಳೆ ಒಂದು ಗೆಣಸು ಸಿಕ್ಕಿತು, ಅದನ್ನು ತಿಂದೆ. ಹಾಗೆ ಸ್ವಲ್ಪ ವಾಯು ಪ್ರಕೋಪ, ಸ್ವಲ್ಪ ಅಲ್ಲ ಜೋರ ಉಂಟು. ಹಾಗೆ ಈಗ ಕಣ್ಣಿಗೆ ಎಬ್ಬಿಸ್ಲಿಕ್ಕೆ ಇನ್ನೊಬ್ರು ಬರಬೇಕು, ಮತ್ತೆ ನೀವೆಂತ ನಾಟ್ಯ ಮಾಡುದು. 3 ಮುಕ್ತಾಯದಿಂದ ಆರಂಭ ಮಾಡ್ತೇನೆ, ಹಾಗೆ ಮತ್ತೆ ನೀನು ಮುಂದುವರಿಸಬೇಕು. ಮೊದಲು ನಾನು ಮಾಡ್ತೇನೆ, ಆಮೇಲೆ ನೀನು ಅದನ್ನು ಮುಂದುವರಿಸಿಕೊಂಡು ಹೋಗು. ನಿನಗೆ ಒಂದು ಹೆಜ್ಜೆಯನ್ನು ಹಾಕ್ಲಿಕ್ಕೆ ಆಗುದಿಲ್ಲ ಪುಣ್ಯಾತ್ಮ. ನೀನ್ ಮದುವೆ ಆಗುದಾ? ನಾನು ಹೋಗ್ತೀನಿ. ಸರಿಯಾಗಿ ನೋಡು. ತಾಳ ತಪ್ಪಿದೆ, ಲಯ ಬಿಟ್ಟಿದ್ದಿ, ಏನಾಗ್ಲಿಲ್ಲ. ಆದ್ರೆ ಒಂದು ಕೊರತೆ ಇದೆ. ಏನು? ನಿಮ್ಮ ನಾಟ್ಯದ ಹಾಗೆ ಲಾಲಿತ್ಯ ಇರುವುದಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ನಾವು ಪುರುಷರು, ನಮ್ಮ ನಾಟ್ಯದಲ್ಲಿ ಗಂಭೀರತೆ ಇರಬಹುದು, ಲಾಸ್ಯ ಇರಬಾರದು. ಯಾಕೆ ಬಲ್ಲ? ನಿಮ್ಮ ಸೊಂಟ ಸಪುರ ನೋಡು, ನಮ್ಮ ಸೊಂಟದ ಸುತ್ತಳತೆ ದೊಡ್ಡದು. ನಿಮ್ಮದು ಸಪುರಾಗುವುದಕ್ಕೆ ನಿಮ್ಮ ಹೆಗ್ಗಳಿಕೆ ಏನೂ ಅಲ್ಲ. ಬಾವಿ ಬದಿಯಿಂದ 2 ಕೊಡ ನೀರನ್ನು ಹೀಗೆ ಮನಿನದು. ಈಗ ನೀನು ನಟಶೇಖರನ ಮಗ ಅಲ್ವಾ? ಅವ ತಾಂಡವ ಮಾಡ್ತಾನಲ್ವಾ? ಹಾಗಾದ್ರೆ ನಾನು ತಾಂಡವ ಮಾಡ್ತೇನೆ, ಅದನ್ನು ಮುಂದುವರಿಸಿಕೊಂಡು ಇಲ್ಲಿ ಗೊತ್ತಾಗ್ಲಿ ಏನಂತ ಹೇಳಿ.
ತಪ್ಪಿದ್ದು. ತಾಂಡವ ಒಂದು ಸ್ವಲ್ಪವೂ ಸರಿ ಯಾರು ಹೇಳಿದ್ದು? ಮತ್ತೆ ನೀನು ತಾಂಡವ ನೋಡಿದ್ಯಾ ಇದುವರೆಗೆ? ಮತ್ತೆ ನಾನು ನೋಡಿದ್ದೇನೆ. ನಾನು ದಿನಂಪ್ರತಿ ನೋಡುವ ಇದುವೇ ತಾಂಡವ. ನೋಡಿದ್ದು ಹೆಚ್ಚಾಯ್ತು ನೀನು. ಸರಿಯಾಗಲಿಲ್ಲ. ಇನ್ನು ಹಾಗಾದ್ರೆ ಒಂದು ಕೆಲಸ ಮಾಡುವ. ಹೇಗೆ? ನಾನು ಮತ್ತೆ ನೀನು ಜೊತೆಯಾಗಿ ಕುಡಿಯುವುದು. ನಾವು ಮದುವೆ ಆದ ಮೇಲೆ ಜೊತೆಯಾಗಿ ಕುಣಿಯುವು. ಅದು ಹಾಗಾಗುದಿಲ್ಲ ಭಸ್ಮಾಸುರ. ಊರೂರು ಸುತ್ತುತ್ತಾ ಕುಣಿಯುವು. ನಾನು ನಿಮಗೆ ಮದುವೆ ಬೇಕಾ ಬೇಡವಾ? ಬೇಕಲ್ವಾ? ಮೋಹಿನಿ ಬೇಕಾ ನಿನಗೆ? ಬೇಕಾದ್ರೆ ಹಾಗೆ ಮಾಡ್ಬೇಕು. ಹೌದು, ನಾನು ಮುಂದಿನಿಂದ ನೀನು ಹಿಂದಿನಿಂದ ನನ್ನನ್ನು ಅನುಸರಿಸಿಕೊಂಡೇ ಬರಬೇಕು. ಹಾಗೆ ಮಾಡ್ಬೇಕು. ಎಂತದು ಎಂತ ಸುತ್ತು ನೀನೇನು ನನ್ನನ್ನು ಹಾಡಿಸ್ತೀಯ? ಹಿಂದಿನಿಂದ ನಾಟ್ಯ ಮಾಡ್ಬೇಕು ಅಂತ ಹೇಳಿದ್ದಿ. ಹೌದು, ನೀನು ಸುತ್ತುವರ್ತಿ. ಹೌದು, ನಾನೇನು ಅಶ್ವತ್ಥ ಮರಕ್ಕೆ ಸುತ್ತು ಬರುದು? ನಿನ್ನ ಹಿಂದೆ ನಿಲ್ಲುವುದಕ್ಕೆ ಅವಕಾಶವೇ ಕೊಡುವುದಿಲ್ಲ ನನಗೆ. ನಿಲ್ಲಲ್ಲಿ ಎಲ್ಲ ನೀನೇ ಹೇಳಿದ್ರೆ ಹಾಗಾಗುದಿಲ್ಲ. ಆ ಕಡೆ ನೋಡಿ ನಿಲ್ಲಲ್ಲಿ. ಆಯ್ತಾಯ್ತು. ಈಗ ಈಗ ಹಿಂದಿನಿಂದ ಪ್ರಾರಂಭಿಸಿ. ನಾನು ಕೂತಾಗ ನೀನು ಕೂತಿದ್ಯಾ? ನೀನೆಂತ ಕಲ್ಲು ಹಿಕ್ಕುದು? ಮತ್ತೆ ನೀನು ನೋಡಿದ್ಯಾ? ಮತ್ತೆ ನೀನು ಹೀಗೆ ಬರ್ತಾ ಇದ್ದೀಯ. ತಲೆಯಲ್ಲಿ ಕಣ್ಣುಂಟ? ತಲೆಯಲ್ಲಿ ಕಣ್ಣಿಲ್ಲದಿದ್ರೆ ಹಿಂದಿನ ನೋಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಮತ್ತೆ ನಿನಗೆ ಸಿಗುದಿಲ್ಲ. ನಿನಗೆ ಈ ಜನ್ಮದಲ್ಲಿ ಮೋಹಿನಿ ಸಿಗುದಿಲ್ಲ. ಇನ್ನು ದೇವರಾಣೆ ತಪ್ಪುದಿಲ್ಲ. ನಾಟಕ ಮಾಡ್ಲಿಕ್ಕಿಲ್ಲ. ಸ್ವಲ್ಪ ನಮ್ಮದು ಆಟ ಮಾತ್ರ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಾಯ್ತು. ಎಂತದ್ದು ಹೆಚ್ಚು ಕಡಿಮೆ? ನಾಟ್ಯ. ಹಾಗೆಲ್ಲ ನನ್ನನ್ನು ಸೋಲಿಸಲೇಬೇಕು ನೀನು. ಇವತ್ತಿನ ಮದುವೆಗೆ ನಿನಗೆ ಹಾಗೆ ಅವನ ಹನನಕ್ಕೆ ಬೇಕಾಗಿ ನಾನು ಇಷ್ಟೆಲ್ಲ ನಾಟಕವನ್ನು ಆಡಬೇಕಾಯಿತು. ನೋಡಿದ್ದೀರಾ, ದೇವತೆಗಳೆಲ್ಲರೂ ಸಮವೃಷ್ಟಿಯನ್ನೇ ಸುರಿಸುತ್ತಿದ್ದಾರೆ. ಇವರಿಗೆ ಸಂತಸದ ವಿಚಾರವನ್ನು ನಾನು ತಿಳಿಸುವುದಕ್ಕೆ ಬೇಕಾಗಿ ನೇರವಾಗಿ ವೈಕುಂಠದಂತೆ ತೆರಳುತ್ತೇನಂತೆ. ತಾಯ ಜಯ ಮಂಗಲವು ನಿತ್ಯ ಚಾರು ಗುಣದಲ್ಲಪ್ಪ ಕಾಯ ಶುಭ ಮಂಗಲವು ಮಂಗಲಾದ್ರಿ ಕಾಯ ಕಾಯ